ಪೂಜ್ಯರಾದ ಚಂದ್ರಶೇಖರನಾಥ ಸ್ವಾಮೀಜಿಯವರೇ ಮತ್ತು ಗೌರೀಶ್ ಹಕ್ಕಿಯವರೇ, ಸವಿತಾ ಅವರೇ, ಗೋವಿಂದ ಸ್ವಾಮಿಯವರೇ ಮತ್ತು ಬಸವರಾಜ್ ಹೊರಟೋಗ್ರ ಚಾಮರಾಜನಗರದಿಂದ ಮತ್ತು ಕೊಳ್ಳೇಗಾಲದ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯ ಜನಪದ ಕಲಾವಿದೆಯರೇ, ಇದು ಜನಪದ ಸಿರಿ ಒಂದು ಜಾನಪದಕ್ಕೆ ಮೀಸಲಾದಂಥ ಒಂದು ಹೊಸ ಚಾನಲ್ ಇದು. ಮತ್ತು ಇದರ ಉದ್ದೇಶ ಏನು ಅಂತಂದರೆ, ನಮ್ಮ ಜರಗನಹಳ್ಳಿ ಕಾಂತರಾಜ್ ಅವರು ನಮ್ಮ ಗ್ರಾಮೀಣ ಕಲೆ, ಹಾಡು, ಕುಣಿತ, ಆರಾಧನೆ, ಆಚರಣೆ ಮುಂತಾಗಿ ನಮ್ಮ ಗ್ರಾಮದ ಸಂಸ್ಕೃತಿಗಳೇನಿದೆ ಆ ಎಲ್ಲ ಸಂಸ್ಕೃತಿಯನ್ನು ಉಳಿಸಬೇಕು ಮತ್ತು ಇಡೀ ನಾಡಿನ, ದೇಶದ ಮತ್ತು ಹೊರದೇಶದ ಜನರಿಗೆ ಪರಿಚಯಿಸಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಇಂಥ ಒಂದು ಈ ಸ್ಟುಡಿಯೋವನ್ನು ಮಾಡ್ತಾಯಿದ್ದಾರೆ. ಮೊದಲೆಲ್ಲ ಏನಿತ್ತು, ಜಾತ್ರೆಗಳಲ್ಲಿ, ಹಬ್ಬಗಳಲ್ಲಿ ನೀವೆಲ್ಲರೂ ಹಾಡ್ತಾಯಿದ್ರಿ, ದೇವರ ಆರಾಧನೆ ಏನು ಮಾಡ್ತಿದ್ರಿ, ಈಗಲೂ ಮಾಡ್ತಾಯಿದ್ರಿ. ಆದರೆ ಈಗ ನಗರಗಳು ಬೆಳೆದಿವೆ, ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಹೊರಗಡೆಯ ಸಂಸ್ಕೃತಿಯ ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆಗ್ತಾಯಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಜಾನಪದದ ಅಳಿವು ಉಳಿವು ನಮ್ಮೆಲ್ಲರ ಕೈಲಿದೆ ಈಗ. ಆದರೆ ಇವತ್ತೇನಾಗಿದೆ ಅಂತಂದರೆ, ಯಾವುದಕ್ಕೂ ನಾವು ತಕ್ಷಣ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀವಿ, ಟಿ ವಿ ನೋಡ್ತಿರ್ತೀವಿ. ಆರಾಧನೆ ಹಬ್ಬಗಳಲ್ಲಿ ಏನಿತ್ತು ಅದು ಮಾತು ಬೇರೆ. ಆದರೆ ಸಂಪೂರ್ಣವಾಗಿ ಈಗ ಯುವಜನಾಂಗ ಏನಾಗಿದೆ ಅಂತಂದರೆ, ಸಂಪೂರ್ಣವಾಗಿ ಅದನ್ನು ಒಂದು ಮೊಬೈಲ್ ಮೇಲೆ ಅವರ ಇದನ್ನು ಕೇಂದ್ರೀಕರಿಸ್ಬಿಟ್ಟಿದ್ದಾರೆ. ಸೊ ಅದರಿಂದ ಆ ಮೊಬೈಲ್ನಲ್ಲೇ ನಮ್ಮ ಜನಪದ ಬರೋ ಹಾಗಾದರೆ ಅದು ಬಹಳ ಮುಖ್ಯವಾದ ಸಂಗತಿ ಇವತ್ತು. ಆ ಮೂಲಕನೇ ನಾವು ಇಡೀ ಪ್ರಪಂಚಕ್ಕೆ ನಮ್ಮ ಜನಪದ ಕಲೆಯನ್ನು, ಜನಪದ ಸಂಸ್ಕೃತಿಯನ್ನು ಪ್ರಸಾರ ಮಾಡ್ಬೋದು. ಅಂಥ ಒಂದು ಒಳ್ಳೆಯ ಸದುದ್ದೇಶವನ್ನು ಇಟ್ಕೊಂಡು ನಮ್ಮ ಜರಗನಹಳ್ಳಿ ಕಾಂತರಾಜ್ ಅವರು ಈ ಒಂದು ಜನಪದ ಸಿರಿ ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿದ್ರು. ಮತ್ತು ಈಗಾಗಲೇ ಅನೇಕ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಈಗಾಗಲೇ ನೋಡಿದ್ದಾರೆ. ಅದರಿಂದ ಸ್ಫೂರ್ತಿಗೊಂಡು, ಇಲ್ಲ ಇದಕ್ಕೆ ಒಂದು ಕಾಯಮಾದಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸ್ಟುಡಿಯೋವನ್ನು ಮಾಡ್ತಾಯಿದ್ದಾರೆ. ಈಗ ಇನ್ನು ಮುಂದೆ ಇಲ್ಲೇ ಕರೆಸಿ ಎಲ್ಲ ರೀತಿಯ ಈ ಮ್ಯೂಸಿಕ್ಕು, ಸೌಂಡು ಇವೆಲ್ಲ ಚೆನ್ನಾಗಿ ಬರಬೇಕಲ್ಲ, ಆ ದೃಷ್ಟಿಯನ್ನು ಇಟ್ಕೊಂಡು ಏನು ಮಾಡಿದ್ದಾರೆ ಅಂದರೆ, ವೈಜ್ಞಾನಿಕವಾದಂಥ ಒಂದು ಸ್ಟುಡಿಯೋವನ್ನು ಆರಂಭ ಮಾಡಲಿಕ್ಕೆ ಇವತ್ತು ಇಲ್ಲಿ ಮಾಡಿದ್ದಾರೆ. ಸೊ ಇದ್ರ ಮೂಲಕ ಇನ್ನು ಮುಂದೆ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಇಲ್ಲಿ ರೆಕಾರ್ಡ್ಗಳನ್ನ ಮಾಡಿಕೊಂಡು, ಸಂದರ್ಶನಗಳನ್ನು ಮಾಡಿಕೊಂಡು ಎಲ್ಲ ಜನತೆಗೆ, ಅದರಲ್ಲೂ ಯುವ ಜನತೆಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ, ಏಕೆಂದರೆ ಇವತ್ತು ಮರ್ತೋಗ್ತಿದ್ದೀವಿ ನಾವು. ಈಗ ನೋಡಿ, ಇದು ಬೆಂಗಳೂರು ನಗರದಲ್ಲೇ ಏನಾಗಿದೆ ಅಂತಂದರೆ, ಸುಮಾರು 1976ರಲ್ಲಿ ಈ ಕೋಟೆ ಹೈಸ್ಕೂಲ್ ಮೈದಾನದಲ್ಲಿ ಒಂದು ದೊಡ್ಡ ಜನಪದ ಮೇಳ ನಡೀತು. ಎಚ್ ಎಲ್ ನಾಗೇಗೌಡರು, ಜಿ ನಾರಾಯಣವರು, ಗುರುಚಂದ್ರ 3 ಜನ ನಿಂತು ಅದನ್ನು ನಡೆಸ್ಕೊಟ್ರು. 3 ದಿನಗಳ ಕಾಲ ಒಂದು ಬಹಳ ಅದ್ದೂರಿಯಾದ ನಡೀತು. ಮತ್ತೆ ಯಾರು ಮಾಡಲೇ ಇಲ್ಲ. ಯಾವುದೋ ರಾಜ್ಯೋತ್ಸವ ಆದಾಗ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಕೆಲವು ಕಲಾವಿದರನ್ನು ಕರೆಸೋದು, ಕುಣಿಸೋದು, ಕಳಿಸೋದು ಇಷ್ಟೇ ಆಗ್ತಾಯಿತ್ತು. ಮತ್ತು 2008ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಇಲ್ಲಿ ಜನಪದ ಜಾತ್ರೆ ಅಂತ ಆರಂಭ ಮಾಡಿದ್ರು ಬೆಂಗಳೂರಿನಲ್ಲಿ. ಇಡೀ ನಮ್ಮ ರಾಜ್ಯದ ಎಲ್ಲ ಕಡೆಯ ಕಲಾವಿದರು ಬಂದು 15 ದಿವಸಕ್ಕೊಂದು ಸಲ ವಿಧಾನಸೌಧದ ಮುಂದೆ ಮೊದಲು ಆರಂಭ ಆಯಿತು. ಆನಂತರ ಲಾಲ್ಬಾಗ್ನಲ್ಲಿ ಆಯಿತು. ಅಲ್ಲಿ ಅದ್ಭುತವಾದ ಒಂದು, ಅದರಲ್ಲಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ಅದನ್ನು, ಮತ್ತು ವಿಠಲ್ ಮೂರ್ತಿ ಅವರು, ಇವರಿಬ್ಬರು ಸೇರಿ ಅದನ್ನು ಸಂಘಟನೆ ಮಾಡಿದ್ರು. ನಾವೆಲ್ಲರೂ ಅವ್ರ ಜೊತೆಗಿದ್ವಿ. ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಅವಾಗ ಮಾಡಿದ್ರು. ಮತ್ತೆ ತಿರ್ಗಾ ಈ ಸರ್ಕಾರಗಳು ಮರ್ತಾಯಿ ಬಿಡ್ತವೆ, ಯಾಕೆಂದರೆ ಇದು ಹಳ್ಳಿ ಕಲೆ. ಇದು ಏನಾಗ್ತದೆ ನಿಮಗೆಲ್ಲ ಹೇಳಬೇಕಂದ್ರೆ, ಯಾವುದೋ ಒಂದು ದೊಡ್ಡ ಹಂಪಿ ಉತ್ಸವಕ್ಕೆ, ಇಲ್ಲ ನಮ್ಮ ವಿಶ್ವಕನ್ನಡ ಸಮ್ಮೇಳನಕ್ಕೆ, ಇಂಥದಕ್ಕೆಲ್ಲ ಯಾವ್ಯಾವುದೋ ರಾಜ್ಯದಿಂದ ಕಲಾವಿದರನ್ನು ಕರೆದು ಒಬ್ಬೊಬ್ಬರಿಗೆ 35 ಲಕ್ಷ 25 ಲಕ್ಷ ಹಿಂಗೆ ಸಂಭಾವನೆಯನ್ನು ಕೊಡ್ತಾರೆ. ಆದರೆ ನಮ್ಮ ಜನಪದ ಕಲಾವಿದರನ್ನು ಕರೆದು ಏನು ಮಾಡ್ತಾರೆ, ದಿನಕ್ಕೆ 500 ರೂಪಾಯಿ ಅಥವಾ ದಿನಕ್ಕೆ 1,000 ರೂಪಾಯಿ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಅಂದರೆ ಈ ರೀತಿಯಲ್ಲಿ ಜನಪದ ಕಲೆ ಸರ್ಕಾರದ ಮಟ್ಟದಲ್ಲಿ ಕೂಡ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗ್ಬಿಟ್ಟಿದೆ ಇವತ್ತು. ಆದರೆ ಏನೋ ನಮ್ಮ ಅದೃಷ್ಟ ಅಥವಾ ನಮ್ಮ ಜನಕ್ಕಿರುವಂಥ ಒಂದು ಸಾಂಸ್ಕೃತಿಕ ಕಾಳಜಿ, ಎಲ್ಲ ಹಳ್ಳಿಗಳಲ್ಲೂ ಇವತ್ತಿಗೂ ಜನಪದ ಕಲಾವಿದರು ಇದ್ದಾರೆ. ನೀವೆಲ್ಲ ಇದ್ದೀರಿ, ಒಂದೊಂದು ಹಳ್ಳಿನಲ್ಲಿ ಇಷ್ಟಿಷ್ಟು ಜನ ಅಂತ ಇದ್ದಾರೆ, ಕಲೆಗಳಿವೆ. ಆಶ್ಚರ್ಯ ಏನು ಅಂತಂದರೆ, ನಿಮಗೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಸುಮಾರು 170ಕ್ಕೂ ಹೆಚ್ಚು ಜನಪದ ಕಲೆಗಳನ್ನು ಗುರುತಿಸಲಾಗಿದೆ. ಇದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಜನಪದ ಕಲೆ ಇರತಕ್ಕಂಥ ರಾಜ್ಯ ಅಂದರೆ ನಮ್ಮ ಕರ್ನಾಟಕ. ಆಮೇಲೆ ಈಗ ನೋಡಿ, ಈಗ ನೀವು ಮಂಟೇಸ್ವಾಮಿ ಕಾವ್ಯ ಆಡ್ತಾಯಿದ್ರಿ, ಮಲೆಮಹದೇಶ್ವರ ಕಾವ್ಯ ಆಡೋರು ಇದ್ದಾರೆ. ಈ ರೀತಿ ನೀಲ್ಗಾರರು, ಕಂಸಾಳೆಯವರು, ಕಿಂದ್ರಿ ಜೋಗಿಗಳು, ಗೊರೂರು,
ಈ ರೀತಿಯಲ್ಲಿ ಅನೇಕ ಜನಪದ ಕಾವ್ಯಗಳನ್ನು ಹಾಡುವಂಥ ದೊಡ್ಡ ದೊಡ್ಡ ಕಲಾವಿದರೇ ನಮ್ಮಲ್ಲಿದ್ದಾರೆ ಇನ್ನೂ. ಹಂಗೆ ಹೇಳೋದಾದರೆ ಹಿಂದಿ 5-6 ರಾಜ್ಯದಲ್ಲಿ ಇರುವಂಥ ದೊಡ್ಡ ಭಾಷೆ, ಆ ಭಾಷೆಯಲ್ಲಿ ಕೂಡ ಜನಪದ ಮಹಾಕಾವ್ಯಗಳು 5ನ್ನು ಮೀರಿಲ್ಲ. ಆದರೆ ನಮ್ಮ ಕನ್ನಡದಲ್ಲಿ ಇಲ್ಲಿವರೆಗೆ 21 ಜನಪದ ಮಹಾಕಾವ್ಯಗಳು ಪ್ರಕಟ ಆಗಿವೆ. ಇದು ಆಶ್ಚರ್ಯದ ಸಂಗತಿ. ನಾವೇ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸುಮಾರು 12 ಜನಪದ ಕಾವ್ಯಗಳನ್ನು ಸಂಗ್ರಹಿಸಿ ಅದನ್ನ ಕ್ಯಾಸೆಟ್ಗಳು ಮಾಡಿ ಇಟ್ಟಿದ್ದೀವಿ ಮತ್ತು ಪುಸ್ತಕಗಳನ್ನಾಗಿ ಕೂಡ ಪ್ರಕಟ ಮಾಡಿದ್ದೀವಿ. ಇದು ನಮ್ಮ ಕನ್ನಡದ ಶಕ್ತಿ, ನಮ್ಮ ಕರ್ನಾಟಕದ ಜನಪದರ ಶಕ್ತಿ ಇದು. ಸೊ ಇಂಥ ಕರ್ನಾಟಕದ ಜನಪದರ ಶಕ್ತಿ ಏನಿದೆ, ಅವರ ಸಾಂಸ್ಕೃತಿಕವಾದಂಥ ಬಹಳ ಮುಖ್ಯವಾದಂಥ ಅವರ ಪ್ರತಿಭೆ ಏನಿದೆ ಮತ್ತು ಅವರ ಹಾಡು ಕಲೆ ಮತ್ತೊಂದು ಎಲ್ಲ ಏನಿವೆ, ಇದೆಲ್ಲವನ್ನು ಇಡೀ ಪ್ರಪಂಚಕ್ಕೆ ಪ್ರಸಾರ ಮಾಡುವ ಉದ್ದೇಶ ಇಟ್ಕೊಂಡು ಇವತ್ತು ಈ ಜನಪದ ಸಿರಿ ಯೂಟ್ಯೂಬ್ ಚಾನಲ್ಲು ಆರಂಭ ಆಗಿದೆ ಮತ್ತು ಅದರ ಸ್ಟುಡಿಯೋ ಇವತ್ತು ಆರಂಭ ಆಗಿದೆ. ಪೂಜ್ಯ ಸ್ವಾಮೀಜಿಯವರು ಬಂದು ಆಶೀರ್ವದಿಸಿದ್ದಾರೆ. ಎಲ್ಲ ಸ್ನೇಹಿತರು ಹಿರಿಯರು ಬಂದು ಅವ್ರನ್ನ ಕಾಂತರಾಜು ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಇವ್ರ ತಂಡ ಕೂಡ ಭಾಳ ಚೆನ್ನಾಗಿದೆ. ನಮ್ಮ ಶ್ರೀನಿವಾಸ ಗೌಡರು ಎಲ್ಲ ಸೇರಿ ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಗಲು ರಾತ್ರಿ ಓಡಾಡ್ತಾ ಇದ್ದಾರೆ. ನಾನು ಇವತ್ತು ಕೇಳಿದ್ರೆ ಇಲ್ಲೆಲ್ಲೋ ಇದ್ದೀನಿ ಸರ್ ಅಂತಾರೆ, ಅಂಕೋಲದಲ್ಲಿ ಇದ್ದೀನಿ ಅಂತಾರೆ, ಮಂಗಳೂರಲ್ಲಿ ಇದ್ದೀನಿ ಅಂತಾರೆ, ನಾಳೆ ಕೇಳಿದ್ರೆ ಕಾಸರಗೋಡಲ್ಲಿ ಇದ್ದೀನಿ ಅಂತಾರೆ, ಆಚೆ ನಾಡ್ದು ಕೇಳಿದ್ರೆ ಹುಬ್ಳಿನಲ್ಲಿ ಇದ್ದೀನಿ ಅಂತಾರೆ. ಅಷ್ಟರ ಮಟ್ಟಿಗೆ ಓಡಾಡ್ತಾ ಇದ್ದಾರೆ. ಪಾದರಸದ ಥರ ಓಡಾಡಿಕೊಂಡು ಎಲ್ಲಿ ಏನಿದೆ ಒಳ್ಳೊಳ್ಳೆಯದು ಅಲ್ಲಿಗೆ ಹೋಗಿ ಅಲ್ಲೇ ರೆಕಾರ್ಡ್ ಮಾಡಿಕೊಂಡು ಅದನ್ನು ಇಡೀ ಪ್ರಪಂಚಕ್ಕೆ ಪ್ರಸಾರ ಮಾಡುವಂಥ ಒಳ್ಳೆಯ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಆಗಬೇಕು ಇವತ್ತು. ಯಾಕೆ ಅಂತಂದರೆ ನಾವು ಮರ್ತೋಗ್ಬಿಡ್ತಾ ಇದ್ದೀವಿ ಎಲ್ಲನೂ. ನಮ್ಮ ಪರಂಪರೆಯಿಂದ ನಮ್ಮ ತಂದೆ ತಾಯಿಯರು, ನಮ್ಮ ಮುತ್ತಾತಂದಿರು, ತಾತಂದಿರು ಏನೇನು ಉಳಿಸ್ಕೊಂಡು ಬಂದಿದ್ದಾರೆ ಪರಂಪರೆಯಿಂದ ಸಾವಿರಾರು ವರ್ಷಗಳಿಂದ, ಆ ಕಲೆಯನ್ನು, ಆ ಜ್ಞಾನವನ್ನು, ಅದು ಬರೀ ಕಲೆ ಅಲ್ಲ, ಅದೊಂದು ಜ್ಞಾನ, ಅದು ನಮ್ಮ ಗ್ರಾಮೀಣ ಜ್ಞಾನ. ಅದು ಆ ಗ್ರಾಮೀಣ ಜ್ಞಾನವನ್ನು ಉಳಿಸ್ಕೊಳ್ಳೇಬೇಕಿವತ್ತು. ಅದೇನೇ ಮದ್ದು ನಮಗೆ. ಇಲ್ಲ ಅಂದರೆ ನಮ್ಮ ಮಕ್ಕಳುಗಳು ಯಾವುದೋ ಚಾನಲ್ ನೋಡಿಕೊಂಡು, ಇನ್ಯಾವುದೋ ಕೆಟ್ಟದ್ದನ್ನು ನೋಡಬಾರ್ದನ್ನು ನೋಡಿಕೊಂಡು, ವಿದೇಶದ ಬೇರೆ ಬೇರೆ ದೇಶದ ಅನಿಷ್ಟಗಳನ್ನು ನೋಡಿಕೊಂಡು ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಜೀವನವನ್ನು, ನಮ್ಮ ಪರಂಪರೆಯನ್ನು ಮರೆತು ಬಿಡೋವಂಥ ಸ್ಥಿತಿ ನಿರ್ಮಾಣ ಆಗೋಗಿದೆ ಈಗ. ಆದ್ದರಿಂದ ಇವತ್ತು ಈ ಚಾನಲ್ನ ಕೆಲಸ ಯುವಕರನ್ನು, ವಿದ್ಯಾರ್ಥಿಗಳನ್ನು ಮತ್ತೆ ಆ ಕಡೆಗೆ ತಿರುಗಿಸೋದು, ಮರಳಿ ಜನಪದಕ್ಕೆ ಅಂತ. ನಮ್ಮ ಕಪ್ಪಣ್ಣ ಯಾವಾಗಲೂ ಮರಳಿ ಜನಪದಕ್ಕೆ ಅಂತ, ಹಂಗೆ ಮರಳಿ ಜನಪದಕ್ಕೆ ಕರೆಸುವ ಮತ್ತು ವಾಪಸ್ಸು ಅದನ್ನು ನಾವೆಲ್ಲರೂ ತಗೊಳ್ಳುವ ಮತ್ತು ನಮ್ಮ ವಿದ್ಯಾರ್ಥಿಗಳ ಯುವಜನರಿಗೆ ಅದನ್ನು ಕೊಡುವ ಮೂಲಕ ಇನ್ನೂ ಸಮೃದ್ಧವಾಗಿ ಇದನ್ನು ಬೆಳೆಸಬೇಕು. ನಿಮಗೆ ಈಗ ನೋಡಿ, ಅಜ್ಞಾತವಾಗಿ ಎಷ್ಟೋ ಕಲಾವಿದರು ಇನ್ನೂ ಹಳ್ಳಿಗಳಲ್ಲೇ ಇದ್ದಾರೆ. ಎಲ್ಲೋ ನಮಗೆ ಸಿಕ್ಕದಷ್ಟು ಜನ ನಾವು ಗುರುತಿಸ್ತೀವಿ, ಇಲ್ಲೇನೋ ಒಂದು ಪ್ರಶಸ್ತಿ ಕೊಡ್ತೀವಿ, ಅವ್ರನ್ನ ಕರೆಸ್ತೀವಿ, ಹಾಡಿಸ್ತೀವಿ, ಪ್ರಶ್ನೆ ಬೇರೆ. ನೂರಾರು ಅಂಥ ಕಲಾವಿದರು ಇನ್ನೂ ಬೆಳಕಿಗೆ ಬರಬೇಕಾದವರು ಇದ್ದಾರೆ. ಅಂಥವ್ರನ್ನ ಬೆಳಕಿಗೆ ತರುವ ಕೆಲಸವನ್ನು ಕೂಡ ಇವ್ರು ಮಾಡ್ತಾಯಿದ್ದಾರೆ, ಮಾಡಬೇಕು ಕೂಡ ಅದು. ಸೊ ಹಂಗೆ ಸರ್ಕಾರಗಳು ಮಾಡೋಕ್ಕಾಗದೇ ಇರುವಂಥ ಕೆಲಸಗಳನ್ನ ಎಷ್ಟೋ ಸಲ ಸಂಘ ಸಂಸ್ಥೆಗಳು ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡುವ ಹಾಗೆ ಕೆಲಸವನ್ನು ಶುರು ಮಾಡಿದ್ದಾರೆ ನಮ್ಮ ಕಾಂತರಾಜವರು. ಈ ದೃಷ್ಟಿಯಿಂದ ಇವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಅದ್ಭುತವಾದ ಯಶಸ್ಸು ಸಿಗಲಿ ಮತ್ತು ಅವರ ಕಾರ್ಯದಿಂದ ನಮ್ಮ ನಾಡಿನ ಸಂಸ್ಕೃತಿ ಕಲೆ ಉಳಿಯಲಿ ಮತ್ತು ಎಲ್ಲ ರೀತಿಯಲ್ಲಿಯೂ ಇವರಿಗೆ ಶುಭವಾಗಲಿ ಅಂತ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಸ್ವಾಮೀಜಿಗಳಿಗೆ, ಗೋವಿಂದ ಸ್ವಾಮಿ ಅವ್ರಿಗೆ, ಲತಕ್ ಅವ್ರಿಗೆ, ಮತ್ತು ಹೀಚಿ ಬೋರ್ಲಿಂಗಯ್ಯ ಸರ್ ಅವ್ರಿಗೆ, ಮತ್ತು ಕಾಂತರಾಜು ಅವ್ರಿಗೆ, ಮತ್ತು ಈ ತಂಡಕ್ಕೆ, ಮತ್ತು ಮುಖ್ಯವಾಗಿ ನಿಮಗೆ ಜನಪದ ಕಲಾವಿದರಿಗೆ ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇ ಬಾರಿಗೆ ಜನಪದ ಕಲಾವಿದರನ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀನಿ ಅನಿಸುತ್ತೆ. ಆದರೆ ಜನಪದ ಕಾವ್ಯ ಅಥವಾ ಜನಪದ ಕಲೆ ಅನ್ನೋದು ನಮ್ಮ ಜೀವನದಲ್ಲಿ ಹೊಕ್ಕಾಗಿದೆ. ಅದನ್ನು ನಾವು ಆ್ಯಕ್ಚುಲಿ ಡಿಲೀಟ್ ಮಾಡೋಕ್ಕಾಗಲ್ಲ, ಅದು ನಮ್ಮ ಭಾಗ ಆಗಿರುತ್ತೆ. ಬಟ್ ಹಂಗಂತ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡು ಅದು ಇದ್ದೇ ಇರುತ್ತೆ ಅಂಥೇಳಿ ನಾವು ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡು ಅದನ್ನು ಬಿಡೋಕ್ಕಾಗಲ್ಲ. ಅದನ್ನು ನಾವು ಪದೇ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕಾಂತರಾಜ್ ಅವರು ಮಾಡ್ತಿರುವಂಥ ಈ ಒಂದು ಕೆಲಸ ಭಾಳ ಒಳ್ಳೆಯದು. ನೋಡಿ, ನಾನು ಉತ್ತರ ಕರ್ನಾಟಕದವನು, ಕೊಪ್ಪಳ ಜಿಲ್ಲೆ ಒಬ್ಬ ಹುಡುಗ. ನಾನು ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಬದುಕು ಕಟ್ಕೊಂಡಿರೋದು ಎಲ್ಲ ಇದೆ. ಬಟ್ ನಿಮ್ಮ ಮುಖಗಳು ನೋಡ್ತಾ ಇದ್ದರೆ ನಮ್ಮ ತಾಯಿ, ಅಲ್ಲಿ ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ ಅವ್ರು ನೋಡ್ದಂಗೆ ಅನಿಸ್ತಾ ಇದೆ ನನಗೆ. ಏನೂ ಡಿಫ್ರೆನ್ಸ್ ಅನಿಸಲ್ಲ ನನಗೆ. ಹಳ್ಳಿ ಊರುಗಳಿಗೆ ಹೋದರೆ ಒಂದೇ ಸೊಗಡು, ಒಂದೇ ಭಾವನೆ, ಹಾಗೆ ನನಗೆ ಯಾವಾಗಲೂ ಹೌದಾ? ಓಕೆ, ಹೋಗಿ ಬನ್ನಿ. ಸೊ ನಾವು 3ನೇ ಕ್ಲಾಸು 4ನೇ ಕ್ಲಾಸಲ್ಲಿದ್ದಾಗ ನಮಗಂದರೆ ವಿದ್ಯಾರ್ಥಿ ದೆಸೆಯಲ್ಲಿ ನಮಗೆ ಈ ಜನಪದ ಕಾವ್ಯವನ್ನು, ಕಲೆಯನ್ನು ಕಟ್ಟಿಕೊಡುವಂಥ ಪ್ರಯತ್ನ ನಮ್ಮ ಪಠ್ಯಗಳ ಮೂಲಕ ಆಗಿತ್ತು. ಆ ಒಂದು
ಕೆರೆಗೆ ಹಾರ ಒಂದು ಪುಸ್ತಕ ಪಾಠ ಇರ್ಬೋದು, ಅಥವಾ ಜನಪದ ಕಾವ್ಯದ ಬಗ್ಗೆ ಒಂದು ಪಾಠ ಇರ್ಬೋದು. ಅವೆಲ್ಲವೂ ಕೂಡ ಈಗಲೂ ನನ್ನ ಮನಸ್ಸಲ್ಲಿ ಹಾಗೆ ಅಚ್ಚಳಿದು ಹಾಗೆ ಕುಂತಿವೆ. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನೋ ಅನ್ನೋದು ಇರ್ಬೋದು, ಅಥವಾ ಮಗಳು ತವ್ರ ಮನೆಯಿಂದ ಗಂಡ ಮನೆಗೆ ಹೋಗ್ಬೇಕಾದ್ರೆ ತಿಟ್ಟಿ ಹತ್ತಿ ಮತ್ತೆ ಹಿಂತಿರುಗಿ ನೋಡೋದಿರ್ಬೋದು. ಅವಳ ಮನಸ್ಸಲ್ಲಿರುವಂಥ ಒಂದು ಭಾವನೆ ಇರ್ಬೋದು, ಅಂದರೆ ತಾಯಿ ಮನೆ ಯಾವಾಗಲೂ ತಣ್ಣಗಿರಲಿ ಅಂತ ಇರ್ಬೋದು. ಈ ಥರದ್ದೆಲ್ಲ ನಮಗೆ ಭಾವನೆಗಳು ಹಾಗೆ ಉಳ್ಕೊಂಡಿದೆ. ಅಂದರೆ ಆ ಒಂದು ಅವೆಲ್ಲ ನಮ್ಮ ಮನಸ್ಸಲ್ಲಿವೆ. ಬಟ್ ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಯಾರು? ಜನಪದ ಕಲಾವಿದರು. ಏನು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಬಹುಶಃ ಇದ್ರ ಮುಂದೆ ಯಾವ ಸಾಹಿತ್ಯ ಕೂಡ ಇಲ್ಲ. ಅಷ್ಟೊಂದು ಅದ್ಭುತವಾದ ನಮ್ಮ ಮನಸ್ಸಿನ ಭಾವನೆಗಳಿಗೆ ರೂಪ ಕೊಟ್ಟದ್ದು ಜನಪದ ಕಲಾವಿದರು. ಅದಕ್ಕೆ ನಮ್ಮ ಹೀಚಿ ಬೋರ್ಲಿಂಗಯ್ಯ ಸರ್ ತುಂಬ ಒಳ್ಳೆ ಮಾತನ್ನು ಹೇಳಿದರು. ಏನಂದರೆ ನಾನು ಈಗ ನೋಡಿ, ನಾನು ಮೊಬೈಲಲ್ಲಿ ನೋಡ್ತಾ ಇದ್ದೆ, ನಾನು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಸರ್ದೊಂದು ಲೈವ್ ಮಾಡಿದೆ. ನಾನೀಗ ನಮ್ಮ ಒಂದು ಸ್ಟುಡಿಯೋದಲ್ಲಿ ಒಂದು 50,000 ಜನ ಫೇಸ್ಬುಕ್ಕಲ್ಲಿದ್ದಾರೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಹೇಳಿದ್ದು ಭಾಳ ಒಳ್ಳೆ ಮಾತು. ನಾವು ಟೆಕ್ನಾಲಜಿಗೆ ನಾವು ಮುಖ ಕೊಟ್ಟು ಅದನ್ನು ಮಾತಾಡ್ದಂಗೆ ಯಾವುದೇ ಕಾರಣಕ್ಕೆ ಇರಬಾರ್ದು. ಅದಕ್ಕೆ ಮುಖಾಮುಖಿ ಆಗಬೇಕು ನಾವು. ಅವಾಗ ಮಾತ್ರ ನಾವು ರಿಲೆವೆಂಟಾಗಿ ಉಳಿಯೋಕ್ಕೆ ಸಾಧ್ಯ ಅಲ್ವಾ? ಫೇಸ್ಬುಕ್ಕು, ಯೂಟ್ಯೂಬು, ಇವ್ರು ನೋಡಿ ಯೂಟ್ಯೂಬಲ್ಲೇ ಮಾಡ್ತಾ ಇದ್ದಾರೆ. ಮೊಬೈಲನ್ನು ನಿಮ್ಮ ಮಕ್ಕಳು ನೋಡ್ತಾ ಇದ್ರೆ ಬರೀ ಕೆಟ್ಟದೇ ನೋಡ್ತಾ ಇದ್ದಾರೆ ಅನ್ಕೋಬೇಡಿ. ಅದರಲ್ಲಿ ಸುಮಾರು ಒಳ್ಳೆಯದೂ ಇದೆ. ಓಕೆ, ಅದರಲ್ಲಿ ಕಲಿಯುವಂಥದ್ದು ಇದೆ. ಅದರಲ್ಲಿ ಏನೋ ಒಳ್ಳೆ ತಿಳ್ಕೊಳ್ತಾ ಇರ್ಬೋದು ಅವರು ಅದರಲ್ಲಿ. ಹಾಂ ಓಕೆ 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 ಸೊ ಹಾಗೆ ನಮ್ಮ ಕೈಯಲ್ಲಿ ಇರುವಂಥ ಶಕ್ತಿನ ಬಳಸ್ಕೊಳ್ಳದೇ ಇದ್ರೆ ನಾವು ಮೂರ್ಖರಾಗ್ಬಿಡ್ತೀವಿ. ಯಾವಾಗಲೂ ನಾವು ಗೌರ್ಮೆಂಟ್ ಕಡೆ ನೋಡೋದು, ವಿಧಾನಸೌಧಕ್ಕೆ ಹೋಗೋದ್ರಿಂದ ಏನೂ ಅರ್ಥನೇ ಇಲ್ಲ. ನಮ್ಮ ಕೈಯಲ್ಲೇ ಶಕ್ತಿ ಇದೆ. ಕಾಂತರಾಜು ಅವರು ಈಗ ಒಂದು ಸಂಘಟನೆ ಆಗಿ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಇದು ನೀವು ಹೋಗಿ ಏನಾದ್ರು ಸರ್ಕಾರಕ್ಕೆ ಹೇಳಿಬಿಟ್ಟಿದ್ರೆ, ನೀವು ಹಣ್ಣು ಮುದುಕ ಆದಮೇಲೆ ನಿಮಗೆ ಒಂದು ಪ್ರಪೋಸಲ್ ಬಂದಿರೋದು. ಇಲ್ಲ ಅಂತಂದರೆ ನೀವು ಪ್ರಪೋಸಲ್ ಬಂದಿರೋದು ಹೆಂಗೆ ಬಂದಿರೋದು ಅಂತಂದರೆ, ನೀವು ಅಲ್ಲೇ ಸುತ್ತಾಡ್ಕೊಂಡು ಇರಬೇಕಾಗ್ತಿತ್ತು. ಯಾಕಂದರೆ ಸರ್ವರ್ ಡೌನ್ ಇರುತ್ತೆ ಗೌರ್ಮೆಂಟ್ ಯಾವಾಗಲೂ. ಯಾವಾಗ ಹೋದ್ರೂ ಒಂದು ಕೆಲಸನೂ ಸರಿಯಾಗಲ್ಲ. ಅದನ್ನು ಬಿಟ್ಟು ನಾವು ನಮ್ಮ ಕಾಲ ಮೇಲೆ ಡಿಪೆಂಡ್ ಆಗಿ ನಮ್ಮ ಒಂದು ಸ್ನೇಹಿತರ ಜೊತೆ ಬಳಗದ ಜೊತೆ ಸೇರಿಕೊಂಡು ಮಾಡುವಂಥ ಕೆಲಸ ಇದೆಯಲ್ಲ, ಅದು ಯಾವಾಗಲೂ ಬೆಟರ್ ಅದು. ಆಮೇಲೆ ಸರ್ಕಾರಗಳ ಮೇಲೆ ನಾವು ಡಿಪೆಂಡ್ ಆಗದೇ ಇರೋದು ಯಾವಾಗಲೂ ಬೆಟ್ರು. ಯಾವಾಗೂ ಒಂದು ಸಲ ನೀವು ಹೋಗಿ ನಾವು ಇಷ್ಟು ಕೆಲಸ ಮಾಡಿದ್ದೀವಿ, ನಿಮ್ಮ ಸಪೋರ್ಟ್ ಏನಾದರೂ ಕೊಡೋಕ್ಕೆ ಸಾಧ್ಯನಾ ಅಂತ ಕೇಳಿ ಅದು ನೀವು ತೊಗೊಂಡ್ರೆ ಅದು ಒಳ್ಳೆಯದು. ಬಟ್ ಶುರು ಮಾಡೋಕ್ಕಿಂತ ಮುಂಚೆನೇ ನಾವು ಎಲ್ಲದಕ್ಕೂ ಸರ್ಕಾರದ ಮುಖ ನೋಡಿದರೆ ಏನೂ ಆಗಲ್ಲ. ಇವತ್ತು ನೀವು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ಸೊ ಹೀಗಾಗಿ ನನಗೆ ಭಾಳ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿದ್ದು, ಭೇಟಿಯಾಗಿದ್ದು. ಯಾಕೆಂದರೆ ನಾನು ಹಳ್ಳಿ ವ್ಯಕ್ತಿನೇ. ಸೊ ಹೀಗಾಗಿ ನನಗೆ ಅದು ರಿಲೇಟ್ ಆಗುತ್ತೆ. ಈ ಎಲ್ಲ ಕಾವ್ಯಗಳು, ಈ ಹಾಡುಗಳು, ಇದೆಲ್ಲವೂ ಕೂಡ ರಿಲೇಟ್ ಆಗುತ್ತೆ. ಮತ್ತು ಸರ್ ಹೇಳಿದ ನಂಗೆ ನನಗೂ ಭಾಳ ಆಶ್ಚರ್ಯ. 21 ಜನಪದ ಕಾವ್ಯಗಳಿದೆ ಅನ್ನೋ ಮಾತನ್ನು ಅವ್ರು ಹೇಳಿದರು. ಬರೀ ಮಹಾಕಾವ್ಯಗಳಂದ್ರೆ ರಾಮಾಯಣ ಮಹಾಭಾರತ ಬಿಟ್ಟರೆ ನಮ್ಗೆ ಇನ್ನೊಂದಷ್ಟು ರಾಮಾಯಣ ಮಹಾಭಾರತಗಳು ನೆನಪು ಬರ್ತಾವೆ. ಬಿಟ್ಟರೆ ಜನಪದ ಕಾವ್ಯಗಳು ನೆನಪೇ ಬರಲ್ಲ. ಯಾಕೆ ನೆನಪಿಗೆ ಬರಲ್ಲ ಅಂತಂದರೆ, ಮುಖ್ಯವಾಗಿ ನಮ್ಮ ಪಠ್ಯಗಳಲ್ಲಿ ಅಳವಡಿಸಿಲ್ಲ. ಇನ್ನೂ ಒಂದಷ್ಟು ಬರಬೇಕಾಗಿತ್ತು. ಅದು ಭಾಳ ಮುಖ್ಯ. ನಾವು ಚಿಕ್ಕಂದಿನಲ್ಲಿ ಪ್ರೈಮರಿ ಸ್ಕೂಲು, ಹೈಸ್ಕೂಲಲ್ಲಿ ಏನು ನಮ್ಮ ಬೀಜಗಳನ್ನ ಬಿತ್ತಾರೆ ನಮ್ಮ ತಲೆಯಲ್ಲೇ, ಅವು ನಮಗೆ ಪರ್ಮನೆಂಟಾಗಿ ಉಳಿತವೆ. ಹೀಗಾಗಿ ಅದು PUC ಆದಮೇಲೆ ಡಿಗ್ರಿ ಆದಮೇಲೆ ಏನು ಬರುತ್ತೆ ನಮ್ಗೆ ನೆನಪೇ ಇರಲ್ಲ. ಬಟ್ ಪ್ರೈಮರಿ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ನನಗೆ ಪ್ರತಿಯೊಂದು ಪಾಠ, ಪ್ರತಿಯೊಂದು ಅದರ ಲೇಖಕರು ಎಲ್ಲವೂ ನಂಗೆ ನೆನಪಿದೆ. ಒಂದು ಜ್ಯೋತ್ಯಪ್ಪ ಹೊಸೂರು ಅವ್ರದ್ದೊಂದು ಪಾಠ ಇತ್ತು ನಮ್ಮ ಇದರಲ್ಲಿ ಜನಪದ ಬಗ್ಗೆ. ಆ ಥರ ಸುಮಾರು ಪಾಠಗಳು ನನಗೆ ಹಾಗೆ ನೆನಪಲ್ಲಿ ಉಳಿಗೆ. ಎಷ್ಟು ವರ್ಷ ಆಯ್ತು ನೋಡಿ, ನನಗೆ 50 ವರ್ಷ ಆಗ್ತಾ ಬಂತು, ಸುಮಾರು ವರ್ಷದ ಹಿಂದೆ. ಸೊ ಹಾಗೆ ನಾವು ಮಾಡಬೇಕಾಗಿರೋ ಕೆಲಸ ಇದು ಒಂದಾದರೆ, ಎರಡನೇದು ನಮ್ಮ ಬಾಲ್ಯದಲ್ಲಿಯೇ ನಮ್ಮ ಮಕ್ಕಳಿಗೆ ಅದನ್ನು ಎಕ್ಸ್ಪೋಸ್ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಪಠ್ಯಪುಸ್ತಕಗಳ ಮೂಲಕ, ಅಂದರೆ ಸರ್ಕಾರಕ್ಕೆ ನಾವು ಮಾಡಬೇಕಾಗಿರೋ, ಸರ್ಕಾರದ ಮೂಲಕ ಮಾಡಬೇಕಾಗಿರೋದು ಅದು ಮುಖ್ಯ ಅಂತ ನನಗನ್ಸುತ್ತೆ. ಪಠ್ಯಗಳ ಮೂಲಕ ನಾವು ಅದನ್ನು ಜನಪದ ಕಲೆಯನ್ನು, ಸಿರಿಯನ್ನು ಅವ್ರಿಗೆ ಎಕ್ಸ್ಪೋಸ್ ಮಾಡುವಂಥದ್ದು ನಾವು ಮಾಡಬೇಕಾಗಿದೆ. ಮತ್ತು ಟೆಕ್ನಾಲಜಿ ಮೂಲಕ ನಾವು ನಮ್ಮ ಕೈಲಿರುವಂಥ ಒಂದು ಏನಿದೆ ಶಕ್ತಿ, ಅದನ್ನು ಬಳಸ್ಕೊಳ್ಬೇಕಾಗಿದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆ್ಯಕ್ಚುಲಿ ಡೆಮೋಕ್ರಸಿ ಬಂದದ್ದು ಇಂಟರ್ನೆಟ್ ಬಂದ ಮೇಲೆ, ಡೆಮೋಕ್ರಸಿ ಬಂದದ್ದು ನಮ್ಮ ಕೈಯಲ್ಲಿ ಮೊಬೈಲ್ ಬಂದ ಮೇಲೆ. ಯಾಕೆಂದರೆ ಒಂದು ಮುಖ್ಯಮಂತ್ರಿಗೆ ನಾವು ಒಂದು ಅರ್ಜಿ ಕೊಡಬೇಕು ಅಂತಂದರೆ, ಈಗಲೂ ಕೂಡ ನೀವು ಅರ್ಜಿ ಕೊಟ್ಟು ಅದು ರೀಚ್ ಆಗಬೇಕು ಅಂದರೆ 1 ವರ್ಷ ಆಗೋದು, 1 ತಿಂಗಳಾಗೋದು. ಇವತ್ತು ನೀವು ಒಂದು ಒಳ್ಳೆ ವಿಡಿಯೋ ಮಾಡಿ ಹಾಕಿ, ಒಂದು ಅದ್ಭುತವಾದ ಮಾತನ್ನು ಹೇಳಿ ವಿಡಿಯೋ ಮಾಡಿ ನೀವು ಹಾಕಿ, ನೀವು ಆ ವಿಡಿಯೋದಲ್ಲಿ ಆ ಮಾತಲ್ಲಿ ಶಕ್ತಿ ಇದ್ದರೆ ಅದು 1 ನಿಮಿಷದಲ್ಲಿ ಅಥವಾ ಅರ್ಧ ಗಂಟೆಯಲ್ಲಿ ಮುಖ್ಯಮಂತ್ರಿನ ಮುಟ್ಟುತ್ತೆ, ಅಥವಾ ಪ್ರಧಾನಮಂತ್ರಿನ ಮುಟ್ಟುತ್ತೆ. ಹೀಗಾಗಿ ಇಂಟರ್ನೆಟ್ನ, ಮೊಬೈಲ್ನ, ಫೇಸ್ಬುಕ್ಕನ್ನ, ಯೂಟ್ಯೂಬನ್ನು ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋಣ. ಕೇವಲ ಜನಪದ ಅಂತಲ್ಲ, ಇಡೀ ಬದುಕನ್ನೇ ನಾವು ಹೊಸನಾಗಿ ಮಾಡಬೇಕಾದ್ರೆ ಅದರ ಸದ್ಬಳಕೆ ಮಾಡ್ಕೊಳ್ಬೇಕಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಕಾಂತರಾಜ್ ಅವ್ರು ಮಾಡ್ತಿರುವಂಥ ಈ ಕೆಲಸ ಭಾಳ ಒಳ್ಳೆಯದು. ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ, ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಂತ. ಅದರಲ್ಲೊಂದು 5.5 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಇವತ್ತು ಹೇಳ್ತೀನಿ, ನಮ್ಮ ಚಾನಲ್ ಮೂಲಕ ಕಾಂತರಾಜ್ ಅವ್ರಿಗೆ ಖಂಡಿತ ನಾನು ಕಂಪ್ಲೀಟ್ ಸಪೋರ್ಟ್ ನಾನು ಕೊಡ್ತೀನಿ.
ಮತ್ತು ಮತ್ತು ಕಾಂತರಾಜು ಅವರು ಯಾರು ಹೇಳ್ತಾರೆ ಆ ಕಲಾವಿದರ ಸಂದರ್ಶನ ನಾನು ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅಷ್ಟಂತೂ ನಾನು ಖಂಡಿತ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಕಾಂತರಾಜು ಅವರೇ, ನಿಮ್ಮ ತಂಡಕ್ಕೂ ನಿಮಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊಂಡು ನಾನು ಮಾತನಾಡ್ತೀನಿ. ನಮಸ್ಕಾರ. ಮೊದಲನೇದಾಗಿ ಜನಪದ ಸಿರಿ ಕನ್ನಡ ಚಾನಲನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರುವಂಥ ಗುರುಗಳು ಚಂದ್ರಶೇಖರ್ ಗುರುಗಳವರಿಗೆ ನಮನವನ್ನು ಸಲ್ಲಿಸಿ, ನನಗೆ ಈ ಟಿ ವಿ ಆರಂಭದಲ್ಲಿ ನಾನು ದೂರದರ್ಶನಲ್ಲಿ ನ್ಯೂಸ್ ರೀಡರ್ ಆಗಿದ್ದಾಗ ಗೌರೀಶ್ ಅಕ್ಕಿಯವ್ರ ಜೊತೆಗೆ ನಾನು ಹೈದರಾಬಾದ್ಗೆ ಚಾನಲ್ ಕೆಲಸ ಮಾಡಬೇಕು ಅಂತ ಹೋಗಿದ್ದಾಗ ನಮಗೆ ಪರಿಚಯ ಆದಂಥವ್ರು ಅಕ್ಕಿಯವರು. ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಮನಗಳನ್ನು ಹೇಳ್ತೀನಿ. ನಾನು ಸಂಗೀತ ನಾಟಕ ವಿಭಾಗದಲ್ಲಿ 5 ವರ್ಷ ಕೆಲಸ ಮಾಡಿದೆ, ಎಲ್ಲ ದೇಶದ 2000 ವರ್ಷದ ಇತಿಹಾಸವನ್ನು. ಆ ಸಂದರ್ಭದಲ್ಲಿ ನನ್ನ ಜೊತೆಗೆ ಹಳ್ಳಿಗೆ ಹಾಡು ಹೇಳೋದಕ್ಕೆ ಇನ್ನೂ ಆರಂಭ ಆಗ ಸವಿತಕ್ಕ ನಾವು ಕರ್ಕೊಂಡು ಹೋಗಿ ಎಲ್ಲ ಊರಲ್ಲಿ ಹಾಡಿ ಇವತ್ತು ಜಾನಪದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿರೋಂಥ ನನ್ನ ಸ್ನೇಹಿತೆ ಇದ್ದಾರೆ. ಆಮೇಲೆ ಜಾನಪದದಲ್ಲೇ ದೊಡ್ಡ ಹೆಸರು ಕರ್ನಾಟಕದಲ್ಲಿ ಯಾವುದಾದ್ರೂ ಇದ್ದರೆ ಅದು ಈಚಿ ಬೋರ್ಲಿಂಗೆ ಅವರು. ಒಂದು ವಿಶ್ವವಿದ್ಯಾಲಯ ಜಾನಪದ ವಿಶ್ವವಿದ್ಯಾಲಯವೇ ಇಲ್ಲಿದೆ. ಅವ್ರಿಗೂ ಕೂಡ ನಮಿಸ್ತೀನಿ. ಇನ್ನೂ ಬಹಳ ಮುಖ್ಯವಾಗಿ ನಾವೆಲ್ಲ ಕಲಾವಿದರಾಗಿ ಬೆಳೆಯೋದಕ್ಕೆ ನಮ್ಮ ಜಾನಪದ, ಅದರಲ್ಲೂ ನಮ್ಮ ಹಳ್ಳಿಯ ಜಾನಪದ, ನಾವೆಲ್ಲ ಬಡತನದಿಂದ ಬಂದಂಥವ್ರು. ನಮ್ಮ ರಾಮನಗರದಲ್ಲಿ ಸೋಬಾನೆ ಪದಗಳು, ಹೊಸಗೆ ಹಾಡುಗಳು, ಬೇರೆ ಬೇರೆ ಹಾಡುಗಳನ್ನು ಸ್ಪರ್ಧೆ ಮಾಡಿನೇ ಸಾಂಸ್ಕೃತಿಕವಾಗಿ ಕೂಡ ರಾಜಕೀಯದಲ್ಲಿ ಬೆಳಿಬೋದು ಅಂಥೇಳಿ ಪ್ರೂವ್ ಮಾಡಿದ ಮರದೇವರು ರಾಮನಗರದಲ್ಲಿ. ಅಂಥ ಕಲಾವಿದರುಗಳು ಇಲ್ಲಿದ್ದಾರೆ. ಹೌದು, ಸೋಬಾನೆ ಪದನೇ ಅಂತಲ್ಲ, ಎಲ್ಲ ನಮ್ಮ ಗ್ರಾಮೀಣ ಶ್ರಮದ ಹಾಡುಗಳನ್ನೆಲ್ಲ ಸ್ಪರ್ಧೆ ಮಾಡ್ತಿದ್ದು ಮರದೇವರು. ನಾನೇ ಅದನ್ನು ಐಡಿಯಾ ಕೊಟ್ಟು ಮಾಡಿದ್ವಿ. ಅಂದರೆ ಸಾಂಸ್ಕೃತಿಕವಾಗಿ ನಾವು ಸಂಘಟಿಸ್ಬೋದು, ಸಾಂಸ್ಕೃತಿಕವಾಗೂ ನಾವು ರಾಜಕಾರಣ ಮಾಡ್ಬೋದು, ಒಬ್ಬ MLA ಲೆವೆಲ್ಗೆ ಬೆಳಿಬೋದು ಅನ್ನೋದನ್ನು ನಾವು ಜಾನಪದದಿಂದ ಪ್ರೂವ್ ಮಾಡಿದ್ವಿ ರಾಮನಗರದಲ್ಲಿ. ಅದನ್ನು ಹೇಳ್ತಾ, ಒಂದು ಚಾನಲ್ ನಡೆಸೋದು ಅಥವಾ ಒಂದು ಪತ್ರಿಕೆ ನಡೆಸೋದು ಇವತ್ತು ಎಷ್ಟು ಕಷ್ಟ ಅಂತ ವೈಯಕ್ತಿಕವಾಗಿ ನಾನು ಒಬ್ಬ ಜರ್ನಲಿಸ್ಟ್ ಆಗಿ ನನಗೂ ಗೊತ್ತಿದೆ. ಕಾಂತರಾಜು ಅವರು, ಶ್ರೀನಿವಾಸ್ ಅವರು ನಮ್ಮನ್ನು ಆರಂಭದಿಂದಲೂ, ಕಾಂತರಾಜ್ ಅವರು ನನಗೆ ಫೇಸ್ಬುಕ್ಕಲ್ಲಿ ತುಂಬ ವರ್ಷಗಳಿಂದ ಫ್ರೆಂಡು. ನಾನು ಅವ್ರು ಕಾಮೆಂಟ್ ಮಾಡ್ತಿದ್ದೆ, ಅವರು ನನಗೆ ಕಾಮೆಂಟ್ ಮಾಡ್ತಿದ್ರು. ಇವತ್ತು ನಾನು ಬಂಜಾರ ಅಕಾಡೆಮಿ ಚೇರ್ಮನ್ ಆದಮೇಲೆ ನೇರವಾಗಿ ನನ್ನ ಹತ್ರ ಬಂದು ಮಾತಾಡಿ ನನಗೂ ಕೂಡ ಇಲ್ಲಿ ತಮ್ಮೆಲ್ಲರ ಜೊತೆಗೆ ಆಹ್ವಾನ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನೋಡಿ, ಇವತ್ತೆಲ್ಲ ಕಾರ್ಪೊರೇಟ್ ವಲಯ ನಮ್ಮನ್ನು ಆಳೋವಂಥ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲವನ್ನು ನಿರ್ಣಯ ಮಾಡೋವಂಥದ್ದು ಕಾರ್ಪೊರೇಟ್ ಅಂತ ಒಂದು ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಮಾಧ್ಯಮವನ್ನು ಕೂಡ ಇವತ್ತು ಅದೇ ಚಲಿಸೋ ಹಾಗೆ ನೋಡ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಸಮಾಜವನ್ನು ಕಾವಲು ನಾಯಿಯಂತೆ, ಕಾವಲು ಭಟನಂತೆ, 4th ಎಸ್ಟೇಟ್ ಅಂತ, ಸಂವಿಧಾನದ 4ನೇ ಅಂಗ ಅಂತೆಲ್ಲ ಕರೆಯೋ ಈ ಮಾಧ್ಯಮ ಇವತ್ತು ಬಹಳ ಚಾಲೆಂಜಸನ್ನು ಎದುರಿಸ್ತಾ ಇದೆ. ಅದು ಸಾಮಾಜಿಕವಾಗಿ ಕೂಡ, ಆಮೇಲೆ ಶೈಕ್ಷಣಿಕವಾಗಿ ಕೂಡ. ಇವತ್ತು ಕಾಂತರಾಜ್ ಅವರ ಕಲ್ಪನೆಯನ್ನು ಇಲ್ಲಿ ನೋಡಿದಾಗ ಯಾರಿಗೆ ಧ್ವನಿ ಇಲ್ಲ, ಇಷ್ಟು ದಿನ ಮಾಧ್ಯಮ ಯಾರ ಕೈಲಿತ್ತು ಅಷ್ಟನ್ನು ಪ್ರಕಾರವಾಗಿ, ಅಂದರೆ ಅದನ್ನು ಅಪೋಸಿಟ್ ಅಂತ ಹೇಳ್ಬೋದು, ಅಷ್ಟನ್ನು ತಿರುಗು ಮುರುಗಾಗಿ ಈ ಮಾಧ್ಯಮದ ಮೂಲಕ ತರೋಕೆ ಹೊರಟಿದ್ದಾರೆ. ಇಲ್ಲಿರೋ ಫೋಟೋಗಳನ್ನೇ ಗಮನಿಸಿದ್ರೆ ನಮ್ಮಲ್ಲಿ ಇಲ್ಲಿ ಬಂದಿರೋ ತಾಯಂದಿರು ಯಾರು ಧ್ವನಿ ಇಲ್ಲದವರು, ನಮ್ಮ ಜನಪದರು, ನಮ್ಮ ಬೇರಿನ ಕಲಾವಿದರು, ನಮ್ಮ ಮಣ್ಣಿನ ಕಲಾವಿದರು ಅಂತ ಏನು ಕರಿತೀವಿ, ಆಮೇಲೆ ನಮ್ಮ ದೇಶೀಯತೆ, ನಮ್ಮ ಸೊಗಡು ಅಂತೆಲ್ಲ ಏನು ಕರಿತೀವಿ, ನಮ್ಮ ಜಾನಪದ, ನಮ್ಮ ದೇವತೆಗಳು. ನೋಡಿ, ಇಲ್ಲಿ ದೇವತೆಗಳ ಫೋಟೋ ನೋಡಿ, ಎಲ್ಲ ನಮ್ಮ ಗ್ರಾಮ ದೇವತೆಗಳು, ನಮ್ಮ ಜುಂಜಪ್ಪ, ಎತ್ತಪ್ಪ, ಮಂಟೇಸ್ವಾಮಿ, ನಮ್ಮ ಎಲ್ಲಮ್ಮ, ಚೌಡಿಕೆ, ಎಲ್ಲರನ್ನ ಇಲ್ಲಿ ಒಳಗೊಂಡಿದ್ದಾರೆ. ಆಮೇಲೆ ಸಿನಿಮಾ ಫೀಲ್ಡಲ್ಲೂ ಅಷ್ಟೇ, ಯಾರು ದಿಗ್ಗಜ ಜಾನಪದಕ್ಕೆ, ನಮ್ಮತನಕ್ಕೆ, ಕನ್ನಡಕ್ಕೆ ಕೆಲಸ ಮಾಡಿದಂಥವ್ರು, ಆಮೇಲೆ ಯಕ್ಷಗಾನದಿಂದ ಹಿಡಿದು, ಬಂಜಾರರ ಕಲೆಯಿಂದ ಹಿಡಿದು, ನಮ್ಮ ಅಲೆಮಾರಿಗಳ ನಾಡೋಜ ಪ್ರಶಸ್ತಿಯನ್ನು ತೆಗೆದುಕೊಂಡು ಅಂಥವ್ರಿಂದ ಹಿಡಿದು ಎಲ್ಲರನ್ನ ಇಲ್ಲಿ ಒಳಗೊಳ್ಳ ಹಾಗೆ ಸ್ಟುಡಿಯೋವನ್ನು ಕಟ್ಟಿದ್ದಾರೆ. ಅದು ನನಗೆ ತುಂಬ ಹೆಮ್ಮೆಯ ವಿಷಯ. ಅದಕ್ಕಾಗಿ ವಿಶೇಷವಾದ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇವತ್ತು ಮಾಧ್ಯಮ 5000 ವರ್ಷದಿಂದ ಮಾಧ್ಯಮ ಇದೆ, ಬೇರೆ ಬೇರೆ ಪ್ರಕಾರದಲ್ಲಿದೆ. 200 ವರ್ಷದಿಂದ ಅಥೆಂಟಿಕ್ಕಾಗಿ ಮಾಧ್ಯಮವನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಗಾಂಧೀಜಿಯವರು ಇರ್ಬೋದು, ಅಂಬೇಡ್ಕರ್ ಅವರು ಇರ್ಬೋದು, ಸಮಾಜ ಸುಧಾರಕರು ಮಾಧ್ಯಮದ ಮೂಲಕನೇ ಸಮಾಜವನ್ನು ಸುಧಾರಣೆ ಮಾಡಿ, ಧ್ವನಿ ಇಲ್ದವ್ರಿಗೆ ಧ್ವನಿಯನ್ನು ಕೊಟ್ಟು ಸಂವಿಧಾನ ರಚನೆ ಮಾಡಿ, ನಾನೊಬ್ಬ ಹಳ್ಳಿಯ ಬುಡಕಟ್ಟು ಲಂಬಾಣಿ ತಾಂಡಾದಲ್ಲಿ ಊಟಕ್ಕಿಲ್ಲದೆ ನಮ್ಮ ತಂದೆ ಜೀತ ಮಾಡ್ಕೊಂಡಿದ್ದಂಥವ್ರು. ನಾನು ಪ್ರಥಮ ಗ್ರಾಜ್ಯುಯೇಟ್ ಆಗೋದಕ್ಕೆ ಸಂವಿಧಾನ ನನಗೆ ಕಾರಣ ಆಯಿತು. ಬಾಬಾ ಸಾಹೇಬ್ರ ಫೋಟೋ ಅಲ್ಲಿದೆ, ಅಬ್ದುಲ್ ಕಲಾಂ ಅವ್ರ ಫೋಟೋ ಅಲ್ಲಿದೆ. ಹೀಗಾಗಿ ನಮ್ಮಂಥವ್ರಿಗೂ ಒಂದು ಚಾನಲ್ ಕರೆದು ಇಲ್ಲಿ ಮಾತಾಡೋದಕ್ಕೆ ಮುಖ್ಯ ಅತಿಥಿ ಮಾಡುತ್ತೆ ಅಂದರೆ ಅದೇ ಗ್ರೇಟು. ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅಂತ ನಾನು ಬಯಸ್ತೀನಿ. ನಾನು ವಿಮರ್ಶಕನಾಗಿದ್ದು ಕೂಡ
ಬರೀ ದೊಡ್ಡವ್ರಿಗೆ ಅಂತ ಹೆಸರು ಮಾಡಿದಂಥವ್ರು, ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿ ಇರೋವಂಥವ್ರಿಗೆ ವಿಮರ್ಶೆಯನ್ನು ಬರೀತಿದ್ದ ಸಂದರ್ಭದಲ್ಲಿ ನಾನು ಕೂಡ ಚಾಲೆಂಜ್ ಆಗಿ ನಾಟಕಗಳ ವಿಮರ್ಶೆಯನ್ನು ಒಂದು 300ಕ್ಕೂ ಹೆಚ್ಚು ನಾಟಕಗಳನ್ನು ಬರೆಯೋದಕ್ಕೆ ಅದೇ ಮಾಧ್ಯಮ ನನಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತು. ಅವರೆಲ್ಲ ಇವತ್ತು ಮಾಧ್ಯಮ ಅಕಾಡೆಮಿಗಳಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅನ್ನೋದು ವಿಶೇಷ ನನಗೆ. ಧರಣೇಶ್ ಇರ್ಬೋದು, ಶಾಸ್ತ್ರಿ ಮಠ ಅಂಥವ್ರು ಇರ್ಬೋದು, ನಮ್ಮ ಎಷ್ಟು ಜನ ಇದ್ದಾರಲ್ಲಿ. ಕಿರಣ್ಗೆಲ್ಲ ನಾವೇ ಅಡ್ಮಿಷನ್ ಮಾಡಿಸ್ತಾ ಇದ್ದಿದ್ದು ಯೂನಿವರ್ಸಿಟಿಗಳಲ್ಲಿ. ಆಮೇಲೆ ನಾನು ಜರ್ನಲಿಸಮಲ್ಲಿ ಸ್ಟೂಡೆಂಟ್ ಆಗಿದ್ದರೂ ಕೂಡ ಜರ್ನಲಿಸಮ್ನವ್ರಿಗೆ ಪಾಠ ಮಾಡ್ತಿದ್ವಿ, ಪ್ರಶಸ್ತಿಗಳನ್ನು ಕೊಡಿಸಿದ್ದೀವಿ. ಲಾಸ್ಟ್ ಟೈಮು ಮಾಧ್ಯಮ ಪ್ರಶಸ್ತಿ ರಾಷ್ಟ್ರಮಟ್ಟದ ಕೊಡಬೇಕಾದ್ರೆ ಒಬ್ಬ ಸಚಿವರು ನನ್ನೇ ಕರೆದು ಸಾಮಾಜಿಕವಾಗಿ ತಳವರ್ಗಗಳಿಗೆ, ಶೋಷಿತರಿಗೆ ಕೆಲಸ ಮಾಡಿರುವಂಥ ಮಾಧ್ಯಮದವ್ರ ಪಟ್ಟಿ ಕೊಡಿ ಅಂತ ತೊಗೊಂಡು ಪ್ರಶಸ್ತಿ ಕೊಟ್ಟಿರುವಂಥದ್ದು. ಅಂದರೆ ಮಾಧ್ಯಮಕ್ಕೆ ಏನು ಮ್ಯಾಂಚೆಸ್ಟರ್ನ ಪತ್ರಿಕೆಯ ಸ್ಕ್ಯಾಟ್ ಅನ್ನೋ ಅಂಥವ್ರು ಏನು ಹೇಳ್ತಾರೆ ಅಂದರೆ, ಮಾಧ್ಯಮಕ್ಕೆ ನೈತಿಕತೆ ಇರಬೇಕು, ಸಮಾಜವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕು, ಮಾನವೀಯತೆಯ ಪರವಾಗಿರಬೇಕು, ಧ್ವನಿಯಿಲ್ದವ್ರ ಪರವಾಗಿರಬೇಕು, ಕೆಳಗಡೆ ಇರೋರನ್ನ ಮೇಲೆತ್ತೋ ಹಾಗಿರಬೇಕು, ಶೈಕ್ಷಣಿಕವಾಗಿ ಅದು ಶಿಕ್ಷಣವನ್ನು ಕೊಡಬೇಕು. ಈ ಥರದ ಸಾಕಷ್ಟು ಅಂಶಗಳು ಮಾಧ್ಯಮಗಳಿಗಿದೆ. ಆದರೆ ಇವತ್ತು ಮಾಧ್ಯಮಗಳ ಮೇಲೆ ಏನು ಆರೋಪ ಇದೆ ಅಂದರೆ, ಸಮಾಜದ ಹುಲ್ಲನ್ನು ತಿಂದು ಭ್ರಷ್ಟ ರಾಜಕಾರಣಿಗಳಿಗೆ ಹಾಲು ಕರೆಯುವಂಥ ಕೆಲಸ ಮಾಡ್ತಿದ್ದಾವೆ ಮಾಧ್ಯಮಗಳು ಅಂತ ಆರೋಪ ಇದೆ. ದಯಮಾಡಿ ನಮ್ಮ ಮಾಧ್ಯಮಗಳು ಈ ಆರೋಪದಿಂದ ತಪ್ಪಿಸ್ಕೋಬೇಕು. ಅದಕ್ಕೆ ಕಾಂತರಾಜ್ ಅಂಥವರು ಮಾದರಿಯಾಗಬೇಕು. ಅದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಇರುತ್ತೆ. ದೊಡ್ಡ ಕಾಲಕ್ಕೆ ಇದು ಒಂದು ಜನಪದವನ್ನು ಉಳಿಸೋ ಕೆಲಸ ಮಾಡಲಿ, ಎಲ್ಲರ ಧ್ವನಿ ಆಗಲಿ, ಎಲ್ಲ ಕಲಾವಿದರ ಧ್ವನಿ ಆಗಲಿ, ನಮ್ಮ ಬಂಜಾರರಿಗೂ ಒಂದು ಸ್ಥಾನ ಕೊಡಿ ಅಂತ ಕೇಳ್ತಾ ನಾನು ತಮ್ಮೆಲ್ಲರ ಪರವಾಗಿ ಅವ್ರಿಗೆ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತೀನಿ. ಇಲ್ಲಿ ಬಂದಿರೋ ಅಂಥವರು ನೋಡಿ, ಸ್ವಾಮೀಜಿಗಳು ಎಂಥ ದೊಡ್ಡ ವ್ಯಕ್ತಿ, ಅವರು ಉದ್ಘಾಟನೆ ಮಾಡಿದ್ದಾರೆ ಇವತ್ತು. ನಾನು ರಾಮನಗರದಲ್ಲಿ ಅವ್ರ ಮಠ ಇದೆ, ಹೋಗ್ತಿರ್ತೀನಿ. ನಾವು CM ಲಿಂಗಪ್ಪ ನಾವೆಲ್ಲ ಯಾವಾಗಲೂ ಮಠಕ್ಕೆ ಭೇಟಿ ಕೊಡ್ತಾನೆ ಇರ್ತೀವಿ. ಗುರುಗಳಿಗೆ, ದೊಡ್ಡ ಗುರುಗಳು ಇದ್ದಾಗಲೂ ನಾವು ತುಂಬ ಕೆಂಪೇಗೌಡರ ಬಗ್ಗೆ ನಾನು ಸೆಮಿನಾರ್ ಮಾಡಿದಾಗ GKBKನಲ್ಲಿ ಕೆಂಪೇಗೌಡರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಗೋವಿಂದ ಸ್ವಾಮಿ ನಿಮ್ಗೆ ಎಲ್ಲಿಂದ ಬಂತು, ನಾನು ವಕೀಲಿಗನಾಗಿ ಕೂಡ ನನಗೆ ಇಷ್ಟು ಮಾಹಿತಿ ಇರಲಿಲ್ಲ ಅಂತ ಗುರುಗಳು ಹೇಳಿದರು ನನಗೆ. ಅಂದರೆ ನಾವು ಸಂಶೋಧನೆ ಮಾಡಬೇಕು. ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಈಗ ಜನಪದ ಅಂದ ತಕ್ಷಣ ಅದೇನು ಸುಮ್ಮನೆ ಬರೋದಿಲ್ಲ, ಅದಕ್ಕೊಂದು ಸಂಶೋಧನೆ, ರಿಸರ್ಚ್ ಮಾಡಿದ್ದಾರೆ ಕಾಂತರಾಜ್ ಅವರು. ಎಲ್ಲವನ್ನು ಇಲ್ಲಿ ನೋಡಿದಾಗ ಶ್ರೀನಿವಾಸ್ ಅವರ ಶ್ರಮನೂ ಇದೆ, ನನಗೆ ಗೊತ್ತಿದೆ. ಸಾಕಷ್ಟು ಜನ ಇಲ್ಲಿ ರಾತ್ರಿಯೆಲ್ಲ ಕೆಲಸ ಮಾಡ್ತೀವಿ. ನಾನು ಬಂದು ಸುಮ್ಮನೆ ಇಲ್ಲಿ ಜಗಜೀವನ್ ರಾಮ್ ಅವ್ರ ಕಾರ್ಯಕ್ರಮ ಮುಗಿಸಿ CM ಜೊತೆ ಹಿಂಗೆ ಹೋಗ್ತಾ ಸುಮ್ಮನೆ ಏನು ಮಾಡ್ತಾವ್ರೆ ನೋಡೋಣ ಅಂತ ಬಂದೆ. ಆಮೇಲೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದರು. 1-2 ಸಲಹೆ ನಾನು ಕೊಟ್ಟೆ, ಅದನ್ನು ಅವರು ಅಳವಡಿಸ್ಕೊಂಡ್ರು. ಅದಕ್ಕೆ ಧನ್ಯವಾದ ಹೇಳ್ತೀನಿ. ಇನ್ನೂ ಹೆಚ್ಚು ಜನ ಇಲ್ಲಿ ಮಾತಾಡೋರು ಇದ್ದಾರೆ. ನಿಮಗೆ ವಿಶೇಷವಾಗಿ ಧನ್ಯವಾದ. ಗುರುಗಳಿಗೆ ಮತ್ತೆ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ ಸರ್. ಪರಮ ಪೂಜೆಗಳ ಹಿಡಿದಾವರೆಗಳಿಗೆ ಶರಣಾರ್ಥಿಯನ್ನು ಹೇಳ್ತಾ, ಜನಪದ ಸಿರಿ ಯೂಟ್ಯೂಬ್ ಚಾನಲ್ ಆರಂಭವನ್ನು ಮಾಡಿದ್ದಾರೆ. ಯೂಟ್ಯೂಬ್ ಚಾನಲ್ನ ಆರಂಭವನ್ನು ಮಾಡಲಿಕ್ಕೆ ಅತೀವ ಶ್ರಮವನ್ನು ವಹಿಸಿದಂಥ ಶ್ರೀಯುತ ಕಾಂತರಾಜರವರಿಗೆ, ಶ್ರೀನಿವಾಸರವರಿಗೆ, ಅವರ ಧರ್ಮಪತ್ನಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಗುರುಗಳಾದ ಈಗ ತಾನೇ ಪರಿಚಯ ಮಾಡ್ಕೊಂತ EG ಬೋರ್ಲಿಂಗಯ್ಯ ಸರ್ ಅವರು, ಗೋವಿಂದರಾಜ್ ಸರ್ ಅವರು, ಹಾಗೆ ಜನಪದ ಕಲೆಯನ್ನು ಕಟ್ಟಿ ಬೆಳೆಸಿ ನಾಡಿ ಉದ್ದಗಲಕ್ಕೂ ಹರಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಜನಪದ ಮಂಟೇಸ್ವಾಮಿ ಕಾವ್ಯ, ಮಲೆ ಮಹಾದೇಶ್ವರನ ಕಾವ್ಯ, ಬೆಳಗಿರಿ ರಂಗಪ್ಪನ ಕಾವ್ಯ, ಜುಂಜಪ್ಪನ ಕಾವ್ಯ, ಕೋಟೆ ಚೆನ್ನಪ್ಪನ ಕಾವ್ಯ ಇದೆ ಅಂತೇಳಿ ನಾಡಿನಗಲಕ್ಕೂ ತಮ್ಮ ತಂಬೂರಿಯನ್ನು ಹೆಗಲಿಗೆ ಹೊತ್ಕೊಂಡು ಗಗ್ಗರವನ್ನು ಕೈಗೆ ಹಿಡ್ಕೊಂಡು ಸಾರಿದವರು ಅಂತಂದರೆ, ಹಾಡಿದವರು ಅಂತಂದರೆ ನಮ್ಮ ಇಲ್ಲಿ ಇರುವಂಥ ಮೈಸೂರು ಗುರುರಾಜ್ ಅವರು, ಅವರಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅದಲ್ಲದೆ ನಮ್ಮ ಚಾಮರಾಜನಗರದ ಜನಪದ ಕಲಾವಿದರು, ಕಂಸಾಳೆ ಕಲಾವಿದರಾದಂಥ ಕೈಲಾಸಮೂರ್ತಿಯವರಿದ್ದಾರೆ. ನಾನು ಚಿಕ್ಕವಳಿದ್ದಾಗ ಜನಪದದಲ್ಲಿ ಇದು ಸಿದ್ದಪ್ಪಾಜಿ ಕಥೆಯನ್ನು ಕೇಳ್ತಾ ಇರಲಿಲ್ಲ, ಗೊತ್ತಿರಲಿಲ್ಲ. ಆ ಸಣ್ಣವಳಿದ್ದಾಗ ಸಿದ್ದಪ್ಪಾಜಿ ಕಥೆಯನ್ನು ಕೇಳಿದ್ದೀನಿ ಅಂತಂದರೆ ಅದು ಮಾಂಬಳ್ಳಿ ಶ್ರೀನಿವಾಸ ಅವರ ಬಾಯಲ್ಲಿ, ಅವರು ಸಹ ಚಿಕ್ಕವರಿದ್ದಾಗ ಅವರು ಸಹ ಇಲ್ಲಿದ್ದಾರೆ. ಇನ್ನು ಹೆಚ್ಚಿನದಾಗಿ ಹೇಳಿದಾರೆ, ಮಲೆ ಮಹಾದೇಶ್ವರನ ಹಾಡನ್ನು ಬರೆದು ಮಾದೇವ ಬಾರೋ ಅಂತ ಮಾದೇವನನ್ನು ನಮ್ಮ ಮನೆ ಬಾಗಿಲಿಗೆ ಕರೆದವರು ಅಂತಂದರೆ ರವಿಕುಮಾರ್ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇದೆಲ್ಲದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮ ನಾಡು ಮರಿತರುವಂಥ ಮೈಸೂರು ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯನ್ನ ಮರೆಯೋದುಂಟೆ ಮೈಸೂರು ದೊರೆಯ ಅಂತೇಳಿ ಹೇಳಿದಂಥ ಮಹೇಂದ್ರ ಸರ್ ಅವರು ಸಹ ಇಲ್ಲಿದ್ದಾರೆ. ಅವರಿಗೂ ಸಹ ನಾವು ಈ ಕಾರ್ಯಕ್ರಮಕ್ಕೆ ಕೃತಜ್ಞತೆಯನ್ನು ಹೇಳಬೇಕು. ಎಲ್ಲದಕ್ಕಿಂತ ವಿಶೇಷವಾಗಿ ಜನಪದವನ್ನು ಹಳ್ಳಿಗಳಲ್ಲಿ ಸೋಪಾನಿ ಪದಗಳಾಗಿ, ಶಾಸ್ತ್ರದ ಪದಗಳಾಗಿ, ಆಗ ಮತ್ತು ನೀರಿಯುವ ಪದಗಳಾಗಿ ಅದನ್ನು ಹಾಡ್ಕೊಂಡು ಬಂದು ಈ ಕಟ್ಟಿ ಎಲ್ಲವನ್ನೂ ನಮಗೆ ಹೇಳ್ತಾ ಇರುವಂಥ ಎಲ್ಲ ನಮ್ಮ ಜನಪದ ತಾಯಂದಿರು ಇಲ್ಲಿದ್ದಾರೆ. ವಿಶೇಷವಾಗಿ ಅವರೆಲ್ಲ ಚಾಮರಾಜನಗರದವರು ಅಂತ ಅನ್ಕೋತೀನಿ. ಇವರು ಎಲ್ಲ ಜನಪದವನ್ನು ಹಾಡ್ತಾ ಇದ್ದಾರೆ. ಅದು ಒಂದು ಕೊರತೆ ನನಗೆ ಕಾಡ್ತಾ ಇದೆ.
ಚಾಮರಾಜನಗರ ಅನೂರು ಪ್ರಾಂತ್ಯದಲ್ಲಿ ಒಂದು ಆರವಳ್ಳಿ ಸೂರವಳ್ಳಿ ಅಂತ ಕತೆ ಇದೆ. ಆ ಕಥೆಯನ್ನು ಯಾರೂ ಸಹ ಇದುವರೆಗೆ ಆಡ್ತಾ ಇಲ್ಲ. ತಮಿಳಿನಲ್ಲಿ ಬಂದಿದೆ. ಅದು ಇವ್ರು ಕನ್ನಡದಲ್ಲಿ ಕಟ್ಟಿ ಹಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಆರವಳ್ಳಿ ಸೂರವಳ್ಳಿ ಕೋಟೆಯನ್ನು ನೋಡಿದಾಗ ಅನ್ನಿಸ್ತು, ಇಷ್ಟು ದೊಡ್ಡ ಕೋಟೆಯನ್ನು, ಅಕ್ಕ ತಂಗಿಯರ ಕೋಟೆಯನ್ನು ಯಾರು ಕಟ್ಟಿ ಬೆಳೆಸಿದ್ದಾರೆ, ಅವರ ಕತೆ ನನಗೆ ಎಲ್ಲೂ ಸಿಗ್ತಾ ಇಲ್ವಲ್ಲ ಅಂತ ನಾನು ಸಾಕಷ್ಟು ಹುಡುಕಿದ್ದೀನಿ, ಎಲ್ಲೂ ನನಗೆ ಸಿಗ್ತಾ ಇಲ್ಲ. ಇವ್ರ ಬಾಯಲ್ಲಿ ಏನಾರು ಇದ್ದರೆ ದಯಮಾಡಿ ನನಗೆ ತಿಳಿಸಿದರೆ ಅದನ್ನು ನಾನು ಮತ್ತೆ ಮುಂದುವರಿಸ್ತೀನಿ ಅಂತ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಅದೂ ಅಲ್ಲದೆ ಇನ್ನೊಂದು ಅವರಲ್ಲೇ ಸಹ ಇರುವಂಥ ಕೆಲವೊಂದು ಕಥೆಗಳಿದೆ. ನಮ್ಮ ನಿಜಗುಣ ಶಿವಯೋಗಿಗಳ ಬಗ್ಗೆ ಎಲ್ಲಿಯೂ ಸಹ ನಾವು ಮಾಹಿತಿ ಇಲ್ಲ. ಅವರ ಹುಟ್ಟು ಬೆಳೆದಂಥ ಪೂರ್ವಾಶ್ರಮ ಇಲ್ಲ. ಜನಪದದಲ್ಲಿ ಯಾವುದಾದ್ರು ಇದ್ದರೆ ಅದನ್ನು ಸಹ ಇವ್ರು ತಿಳಿಸ್ಕೊಟ್ರೆ ಬಹಳ ಮಹತ್ವಕರವಾಗುತ್ತೆ. ಯಾಕೆಂದರೆ ಎಲ್ಲಿಯೂ ಸಿಕ್ಕದಂಥ ಮಾಹಿತಿ ನಮ್ಮ ಜನಪದದಲ್ಲಿ ಸಿಕ್ಕುತ್ತೆ ಅನ್ನೋದು ನಮ್ಮ ನಂಬಿಕೆ. ನಮ್ಮ ಮುಂದೆಗೆ ನಮ್ಮ ತತ್ವಪದವನ್ನು ಹೇಳುವಂಥ ಶ್ರೀಯುತರು ಇದ್ದಾರೆ. ಅವ್ರು ತುಂಬ ಚೆನ್ನಾಗಿ ತತ್ವಪದವನ್ನು ಆಡಿದ್ದಾರೆ. ರಾಚಯ್ಯನವರು ಅವ್ರು ನನಗೆ ಒಂದು ದಿನ ಅಷ್ಟೇ ಪರಿಚಯ ಆದರು ಚಾಮರಾಜನಗರದಲ್ಲಿ. ಈಗ ಇಲ್ಲಿರುವಂಥ ಎಲ್ಲ ವೇದಿಕೆಗಳಿರುವಂಥ ಎಲ್ಲ ಗಣ್ಯರಿಗೂ ಸಹ ನನಗೆ ನೆನಪನ್ನು ಮಾಡ್ಕೊಳ್ತಾ, ಜನಪದವನ್ನು ಜನಪದೀಯ ಭಾಷೆಯಲ್ಲಿ ಹೇಳೋದಾದರೆ, ದಾಸರ ಕಂಡಿ ದಾಸರಿಬ್ಬರ ಕಂಡಿ ನಾ ರಥರ ಕಂಡಿ ಸಪನಾವ ಅಂತ ಹೇಳುವಾಗ, ದಾಸರ ಕಂಡಿ ದಾಸರಿಬ್ಬರ ಕಂಡಿ ನಾ ರಥರ ಕಂಡಿ ಸಪನಾವ. ನೀನೇನು ಸ್ವಪ್ನವನ್ನು ಕಂಡಿ ಅಂದರೆ ದೇವರನ್ನು ನಾನು ಸ್ವಪ್ನದಲ್ಲಿ ಕಂಡಿದ್ದೀನಿ ಅಂತ ಹೇಳಿದಾಗ, ನೀನು ಏನನ್ನು ದೇವ್ರಿಗೆ ಕೊಡ್ತೀಯ ಅಂತ ಹೇಳಿದಾಗ ನಿಮ್ಮ ಜನಪದಲ್ಲೇ ಹೇಳ್ತೀರಿ, ದಾಸವಾಳದವು ಕಾಸಿಗೆ ಇದು ದಾಸೈನಿಗೈದು ನನಗೈದು ದೇಶ ಆಳವನೇ ಜಡೆಗೈದು. ದೇಶ ಆಳವನೇ ಜಡೆ ಅಂತಂದರೆ ಅದು ಶಿವನ ಮುಡಿಗೆ ನಾನು ದಾಸವಾಳದ ಹೂವನ್ನು ಅರ್ಪಿಸ್ತೀನಿ ಅನ್ನೋ ಮಾತನ್ನು ನೀವು ಸಹ ಹೇಳ್ಕೊಂಡು ಬರ್ತಾಯಿದ್ರಿ. ಅದನ್ನು ನೀವು ಭಗವಂತನ ಭಾಳ ಚೆನ್ನಾಗಿ ಕೊಂಡಾಡ್ತೀರಿ. ಅದು ಜನಪದದಲ್ಲಿ ಕೇಳ್ತಾ ಇದ್ರೆ ನಾವು ಲಾಲಿ ಹಾಡಿದಷ್ಟು ಆಗುತ್ತೆ. ಇತ್ತೀಚಿನ ಯಾವುದೇ ಶಬ್ದಗಳನ್ನು ನಾವು ಮರೆಯದೇ ಇದ್ದರೂ ಮರ್ತರೂ ಸಹ ನಾವು ಜನಪದದಲ್ಲಿ ಹೇಳುವುದಂಥ ಸುಂದರನ ಕಥೆಯನ್ನು ನೀವು ಇತ್ತೀಚೆಗೆ ಕೇಳ್ತಾ ಇದ್ದೀರಿ. ಇಂಥ ಸುಂದರಾಂಗ ಹೇಳಿದ್ದಾನೆ ಅಂತ ಹೇಳಿದಾಗ ಇಡೀ ವಿಶ್ವದಲ್ಲಿ ಅದು ವಿಖ್ಯಾತಿ ಇತ್ತೀಚೆಗೆ ಪಡ್ಕೊಳ್ತು. ಆವಾಗ ಜನಪದ ಇದೇ ಕರ್ನಾಟಕದಲ್ಲಿ ಒಂದು ಮಾತನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂದಂಥದ್ದು ಈ ಜನಪದ. ಆ ಜನಪದವನ್ನು ಕಟ್ಟಿ ಬೆಳೆಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಸಹ ಜನಪದೀಯ ರೀತಿಯಲ್ಲಿ ಒಂದು ಹಾರೈಕೆಯನ್ನು ಹೇಳೋದಾದರೆ, ನಮ್ಮ ಕಾಂತರಾಜರವ್ರಿಗೆ ಒಂದು ಹಾರೈಕೆಯನ್ನು ಹೇಳೋದಾದರೆ, ಕಲ್ಲು ಹಿಡಿದಮ್ಮನಿಗೆ ಎಲ್ಲ ಭಾಗ್ಯ ಬರಲಿ, ಪಲ್ಲಕ್ಕಿ ಬರಲಿ, ಪದ ಬರಲಿ, ಆಮನಿಗೆ ಮಲ್ಲಿಗೆ ಮುಡಿಯುವ ಸೊಸೆ ಬರಲಿ ಅಂದಾಗೆ ಹಾರೈಸಿದ್ದಾರೆ. ಆ ಹಾರೈಕೆಯನ್ನು ಇವ್ರಿಗೆ ಮಾಡ್ತಾ ಇವ್ರಿಗೆ ಎಲ್ಲವೂ ಸಹ ಸಿಗಲಿ ಅಂತ ಹೇಳ್ತಾ ಈ ಜನಪದೀಯ ಭಾಷೆಯಲ್ಲಿ ನಿಮ್ಮೆಲ್ಲರಿಗೂ ಹೊಂದಿಸ್ತೀನಿ. ಧನ್ಯವಾದ. ನಾವು ಮೊದಲನೇದಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಗುರುಗಳ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ತಾ. ಗುರು ಎಂದರೆ ಜ್ಞಾನದ ಬೆಳಕು. ಗುರುಯಿಂದಲೇ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಸಾಧಿಸೋಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಗುರುಗಳು ಕೂತಿದ್ದಾರೆ, ಅವ್ರ ಪಾದಕ್ಕೆ ಕೋಟಿ ನಮಸ್ಕಾರ. ನಾನು ಇಲ್ಲಿ ಬಂದಾಗಿಂದ ಇಷ್ಟೊತ್ತವರೆಗೂ ನೋಡಿದ್ದೇನೆಂದರೆ, ಮಂಟೇಸ್ವಾಮಿ ಮಲೆ ಮಹದೇಶ್ವರರ ಕನಸು ಏನಿತ್ತು ಅದು ಇಲ್ಲಿದೆ ಅಂತ ಅಂದ್ಕೊಂಡೆ. ಏನು ಅವ್ರ ಕನಸು ಅಂದರೆ, ಜಾತಿ ಧರ್ಮಗಳನ್ನು ಬಿಟ್ಟು, ಸಿರಿವಂತ ಬಡವ ಅನ್ನೋದು ಬಿಟ್ಟು, ಕರಿಯ ಬೆಳೆಯ ಅನ್ನೋದನ್ನು ಬಿಟ್ಟು ನೀವೆಲ್ಲರೂ ಮನುಷ್ಯರು ಒಟ್ಟಾಗಿರಿ ಅಂತ ಉತ್ತರ ದೇಶದಿಂದ ದಕ್ಷಿಣ ನಾಡಿಗೆ ಹೇಳ್ಕೊಂಡು ಬಂದಂಥವ್ರು ಮಂಟೇಸ್ವಾಮಿಯವರು, ಮಲೆ ಮಹದೇಶ್ವರರು. ಅವರ ಕನಸು ಈಗ ಇವತ್ತಿನ ಕಾಲಕ್ಕೂ ನೆನಸಾಗಿ ಉಳಿತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಹಳ ದೂರಗಳಿಂದ ಎಲ್ಲ ಕಲಾವಿದರು ಒಂದು ಜಾಗಕ್ಕೆ ಸೇರಿ ಒಂದೇ ಮನಸ್ಥಿತಿಯಲ್ಲಿದ್ದೀರಿ ಎಲ್ಲರೂ. ಏನು ಸಂತೋಷವಾಗಿ ಮೈಮರೆತಾಡ್ತಿದ್ದಾರೆ. ಇದು ನನಗೆ ಮೊದಲನೇ ಸಂತೋಷ. ಎರಡನೇದೇನಪ್ಪ ಅಂದರೆ, ಎಷ್ಟು ಈ ಚಾನಲ್ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ ಅನ್ನೋದು ಬಹಳ ಮುಖ್ಯ. ಯಾರಿಗಾರು ಎಲ್ಲಾರು ಕರಿತೀನಿ ಅಂತಂದರೆ ಬಸ್ ಮಾಡಿದ್ದೀರಾ, ದುಡ್ಡೆಷ್ಟು ಕೊಡ್ತೀರಿ, ನಾವು ಏನನ್ನೂ ಅಪೇಕ್ಷೆ ಪಡದೆ ಇವ್ರ ಸ್ನೇಹಕ್ಕೆ ಬಂದಿದ್ದೀವಿ ನಾವು. ಏಕೆಂದರೆ ಕಲಾವಿದರು ಅಂದರೆ ಏನಾದರೂ ಕೈ ಬಾಯಿ ನೋಡೋದೇ ನಮ್ಮ ಕತೆ. ಏನಾರು ಕರೀತಾರೆ, ಏನಾರು ಕೊಟ್ಟಾರ ಬುಟ್ಟಾರ, ಏನಾರು ಬರೀ ಕೈ ಬಾಯಿ ನೋಡೋದೇ ನಮ್ಮ ಕತೆ. ಬಂದಷ್ಟು ಬರಲಿ ಬಂಡಾಣಿ ಸೊಂಕ ಅಂತ ಕಿತ್ಕೊಳ್ಳೋದೇ ನಮ್ಮ ಕತೆ. ಅಂಥದ್ರಲ್ಲೂ ನಾವು ಮೈಸೂರಿಂದ ಕಾರ್ ಮಾಡ್ಕೊಂಡು ಬರ್ತೀವಿ ಇಲ್ಲಿಗೆ ಅಂತ ಅಂದರೆ ಸ್ನೇಹ ಭಾಳ ದೊಡ್ಡದು. ಆ ಸ್ನೇಹಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಇಲ್ಲಿ ಜನಪದ ಎಂದರೆ ಜನರು ತಮಗೆ ತಾವೇ ನೋಡಿದ್ದನ್ನು ಕೇಳಿದ್ದನ್ನು ತಮಗೆ ಬೇಕಾದ ರಾಗದಲ್ಲಿ ಕಟ್ಕೊಂಡು ಆಡೋದು ಜನಪದ. ಅದು ಅವರವ್ರ ಇಷ್ಟಕ್ಕೆ ಬಂದಂಗೆ. ಇಲ್ಲಿ ಯಾರಾದರೂ ಒಂದು ಹಾಡು ಬರೆದರೆ ಒಂದು ಲೈನ್ ಚೇಂಜ್ ಮಾಡೋಂಗಿಲ್ಲ ಯಾರು ಬೇರೆಯವರು, ಒಂದು ಪದ ಚೇಂಜ್ ಮಾಡೋಂಗಿಲ್ಲ, ಬದಲು ಮಾಡೋಂಗಿಲ್ಲ. ಮಾಡಿದ್ರೆ ನೀವು ಕೇಸ್ ಹಾಕ್ತಾರೆ, ಯಾಕೆ ಬದಲು ಮಾಡಿದೆ ನೀನು ಅಂತ. ಆದರೆ ನಮ್ಮ ಜನಪದಲ್ಲಿ ಹಂಗಲ್ಲ. ನಾನೇನೋ ಎರಡು ನುಡಿ ಹೇಳಿರ್ತೀನಿ ನನಗೆ ಗೊತ್ತಿರಂಗೆ, ಅದು ಇನ್ನೊಬ್ಬನಿಗೆ ಗೊತ್ತಾರೆ, ಅದಕ್ಕಿನ್ನೆರಡು ನುಡಿ ಅವನು ಜಂಟಿಸ್ತಾನೆ, ಅದಕ್ಕಿನ್ನೆರಡು ನುಡಿ ಅವನೊಬ್ಬ ಜಂಟಿಸ್ತಾನೆ.
ಅದಕ್ಕಿನ್ನಿರ ನೋಡಿ ಇನ್ನೊಬ್ಬ ಜಂಟಿಸ್ತಾನೆ, ಹಿಂಗೆ ಜಂಟಿಸ್ಕೊಂಡು ಮಹಾಕಾವ್ಯ ಆಗಿ ಕೂತಿದೆ. ಇದಕ್ಕೆ ವಿಶ್ವವಿದ್ಯಾನಿಲಯದಲ್ಲಿ ಸರ್ಟಿಫಿಕೇಟ್ ಬರಬೇಕಾಗಿಲ್ಲ. ಇದು ಅನುಭವದ ಕಥೆಗಳಿವೆಲ್ಲ. ನೋಡಿದ್ದು ಕೇಳಿದ್ದು ಅನುಭವಿಸಿದ್ದನ್ನೇ ಕಥೆಯಾಗಿ ಮುಂದಿನ ಪೀಳಿಗೆಗೆ ಹೇಳ್ಕೊಂಡು ಹೋದದ್ದೇ ಜನಪದ. ಜನ ಇರೋವರೆಗೂ ಪದ ಇರುತ್ತೆ, ಅದು ಮಾತ್ರ ಸತ್ಯ. ಜನ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ಪದ ಇರುತ್ತೆ, ಅದ್ರ ಹೆಸರೇ ಜನಪದ ಅಂತ. ಅದರಿಂದ ಇಂಥ ಒಂದು ಜನಪದ ಸಿರಿ ಕನ್ನಡ ಚಾನಲ್ನಿಂದ ನಮ್ಮನ್ನೆಲ್ಲರನ್ನೂ ಒಗ್ಗೂಡಿಸಿದ್ದಾರೆ ಕಾಂತರಾಜ್ ಅವರು. ಇವ್ರ ನಡವಳಿಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಸಣ್ಣ ಹುಡುಗ ಆಗಿರಲಿ, ಅದರಲ್ಲಿ ಕಲೆಯಲ್ಲಿ ಸಣ್ಣವರು ಚಿಕ್ಕವರು ಅಂತೇನಿಲ್ಲ, ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು, ಕಲೆಯಲ್ಲಿ ಅದ್ಭುತವಾಗಿ ಬೆಳೆದಿರ್ತಾರೆ. ಇನ್ಯಾರಿಗೊಬ್ಬರಿಗೆ 90 ವರ್ಷ ಆಗಿರುತ್ತೆ ಪಾಪ, ಏನೂ ಗೊತ್ತಿರಲ್ಲ, ಒಂದು ಮಣಿ ಕಟ್ಕೊಂಡು ನೀಲ್ಗಾರ ಪರಂಪರೆ ತೊಂಬರಿ ಹಿಡ್ಕೊಂಡು ಸುತ್ತಾಡ್ತಿರ್ತಾರೆ. ಅವರೆಲ್ಲ ಕಲಾವಿದರಲ್ಲ, ಬೇಜಾರು ಮಾಡ್ಕೋಬಾರ್ದು. ಈಗ ಇನ್ಯಾರೋ ಕಂಸಾಳೆ ಗುಡ್ಡು ಅಂದ್ಬಿಟ್ಟು ಕಂಸಾಳೆ ಹಿಡ್ಕೊಂಡು ಊರಲ್ಲೇ ತಿರುಗ್ತಿರ್ತಾರೆ ಹೂಬತ್ತಿ ಇಟ್ಕೊಂಡು, ಅವ್ರು ಕಲಾವಿದರಲ್ಲ, ಅವ್ರ ಪರಂಪರೆಯೇ ಬೆಳೆಸೋರು. ಪರಂಪರೆ, ನೀಲ್ಗಾರ ಪರಂಪರೆ, ಮಾದಪ್ಪನ ಪರಂಪರೆ, ಜೋಗಪ್ಪನ ಪರಂಪರೆ ಬೆಳೆಸ್ಕೊಂಡು ತಿರುಗಾಡ್ತಿರೋರು. ಆದರೆ ಉಳಿಸೋರು ಯಾರು ಅದನ್ನು, ಆ ಚರಿತ್ರೆಯನ್ನು? ಅದು ಕಥೆಗಾರರು. ಹೌದು, ಉಳಿಸ್ಬೇಕು. ಈಗ ನೋಡಿ, ಹೂಬತ್ತಿ ಎಲ್ಲರೂ ಇಕ್ಕತ್ತಾರೆ, ಕಪ್ಪನ ಬಟ್ಟೆ ಎಲ್ಲರೂ ಇಕ್ಕತ್ತಾರೆ, ಮಣಿ ಸರ 100 ರೂಪಾಯಿ ಕೊಟ್ಟರೆ ಡಬಲ್ ಸಿಗ್ತವೆ ಇಷ್ಟುದ್ದ ಎಲ್ಲರೂ ಹಾಕಂತಾರೆ. ಆದರೆ ಆ ಮಣಿ ಯಾಕೆ ನಾನು ಹಾಕೋಬೇಕು, ಹೂಬತ್ತಿ ಯಾಕೆ ಹಾಕೋಬೇಕು, ಕಪ್ಪು ಯಾರು ಇಕ್ಕೋಬೇಕು, ಕಾವಿ ಯಾರು ಹಾಕೋಬೇಕು ಅಂದರೆ ಇವರೇ ಹಾಕಬೇಕು ಅಂತಲ್ಲ, ಆ ಗುಣ ಇರಬೇಕಲ್ಲಿ. ಇಂಥದನ್ನೆಲ್ಲ ಬೆಳೆಸ್ಕೊಂಡು ಆ ಏನು ನಿಟ್ಟು ಮಂಟೇಸ್ವಾಮಿಯ ಪರಂಪರೆಯಲ್ಲಿ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ನಾವು ಮಂಟೇಸ್ವಾಮಿಯ ಗುರಿನೇ ಏನೋ ಇದ್ದೋ ನಾನೇನು ಹೇಳ್ತೇವೆ, ನನಗೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ನಮ್ಮಪ್ಪ ಬದುಕಿದ ರೂಟ್ ಬೇರೆ, ನಾನು ಬೇರೆ ಥರ ಬದುಕಿದ್ರೆ ಏನಂತಾರೆ, ಇವ್ನು ನಿಜವಾಗ್ಲೂ ಅವ್ನ ಮಗನಲ್ಲ ಕಣ ಇವನು ಅಂತಾರೆ. ಕಾರಣ ಏನಪ್ಪ ಅಂದರೆ ಅವ್ರ ಅಪ್ಪನಂತೆ ನಡೆ ನುಡಿನೇ ಇಲ್ವಲ್ಲ. ನಾನು ತೊಂಬರಿ ಹಿಡ್ಕೊಂಡ್ಮೇಲೆ ಮಂಟೇಸ್ವಾಮಿಯ ಪರಂಪರೆ ಏನು ಅನ್ನೋದು ಸಾರ್ಕೊಂಡು ಹೋಗಬೇಕು. ನಾನೊಬ್ಬ ಕಂಸಾಳಿ ಹಿಡ್ಕೊಂಡ್ಮೇಲೆ ಮಾದೇಶ್ವರನ ಪರಂಪರೆ ಏನು ಅನ್ನೋದು ಸಾರ್ಕೊಂಡು ಹೋಗಬೇಕು. ನಾನೊಬ್ಬ ಜೋಗಿ ಆಗಿದ್ದೀನಿ ಅಂದಮೇಲೆ ಜೋಗಿ ಪರಂಪರೆ ಏನಿದೆ ಅಂತ ಹೇಳ್ಕೊಂಡು ಹೋಗಬೇಕು. ಒಬ್ಬ ದಾಸೈನ ಆದಮೇಲೆ ಆ ಪರಂಪರೆ ಏನಿದೆ, ಆ ಪರಂಪರೆ ಅಡಿಯಲ್ಲಿ ಸತ್ಯ ಇದೆ. ಸುಮ್ಮನೆ ಏನೋ ಮೌಢ್ಯ ಇದೆ ಅಂತ ತಿಳ್ಕೊಬೇಡ್ರಿ, ಗೊತ್ತಿಲ್ಲದೆ ಇದ್ದರೂ ಮೌಢ್ಯ ಅಂತಾರೆ ಅದನ್ನು. ಸತ್ಯ ಇದೆ. ಕಾರಣ ಯಾಕೆ ಸತ್ಯ ಇದೆ, ನಮ್ಮ ಜನ ಅದನ್ನು ಅಳೆದು ಸುರಿದು ಇಷ್ಟೇ ಸೇರದೆ ಇಷ್ಟೇ ಪಾವದೆ ಅಂತ ಹೇಳಿದ್ದಾರೆ. ಅದು ನಮ್ಮ ಜನಪದ. ನಮ್ಮ ಜನಪದಕ್ಕೆ ಸ್ವತಂತ್ರ ಇದೆ. ಇಷ್ಟ ಬಂದು ರಾಗ ಹಾಕೊಂಡು ಹಾಡ್ಬೋದು. ನೀವು ಅನ್ಬೋದೇ ಸಿನಿಮಾ ರಾಗ ಇದು. ಸಿನಿಮಾ ಮೊನ್ನೆ ಬಂದಿದ್ರಿ, ನಿಮಗಿಂತ ಮೊದಲೇ ಸಿನಿಮಾ ಬಂತೆ. ನೀವು ಆಡಿದ್ಮೇಲೆ ಬಯಲು ನಾಟಕ ಬಂತು, ಬಯಲು ನಾಟಕ ಆದಮೇಲೆ ಹರಿಕತೆ ಬಂತು, ಹರಿಕತೆ ಆದಮೇಲೆ ನಾಟಕ ಬಂತು, ನಾಟಕದ ಮೇಲೆ ಸಿನಿಮಾ ಬಂದದೆ. ನೀವು ಮಾತ್ರ ಹಂಗೇ ಇದ್ದೀರಿ. ನೀವು ಒಂದು ದೊಡ್ಡ ಆಲದ ಮರ, ನಿಮ್ಮಿಂದ ಬೀಜಗಳು ಬಿದ್ದು ಸಣ್ಣ ಸಣ್ಣ ಗಿಡಗಳಾಗಿ ಉಟ್ಕೊಂಡು ಹಲವಾರು ಕ್ಷೇತ್ರದಲ್ಲಿ ಕಲೆ ಬೆಳೆದಿದೆ. ಅಂದಮೇಲೆ ನೀವೇ ಮೂಲ. ನಮ್ಮವ್ವ ಕರ್ರಗಿರ್ಬಹುದು, ಅವರು ಅನಕ್ಷರಸ್ಥರಾಗಿರ್ಬಹುದು, ಆದರೆ ಅವಳು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಕೆಂಪು ಹುಟ್ಟಿದ್ದಾರೆ, ದೊಡ್ಡ ದೊಡ್ಡ ವಿದ್ಯಾವಂತರಾಗಿದ್ದಾರೆ. ಅಂದಾಕ್ಷಣಕ್ಕೆ ಅವಳು ಅವ್ವನೇ ಅಲ್ಲ ಅನ್ನೋಕ್ಕಾದ್ದೆ. ನಾವು ಬಂದಿದ್ದೆ ಯಾವ ಹೊಟ್ಟೆಯಿಂದ ತಾನೆ. ಎಲ್ಲ ಕಲೆಯು ಇವತ್ತು ಏನು ದೊಡ್ಡ ವೇದಿಕೆ ಹಾಕೊಂಡು ಕುಣಿದಾಡೋ ಎಲ್ಲ ಕಲೆಯು ಈ ಜನಪದದಿಂದಲೇ ಬಂದಿರೋದು. ಇದೇ ಮೂಲ ತಾಯಿ ಬೇರು. ಆ ಬೇರು ಗಟ್ಟಿಯಾಗಿ ಉಳಿದಿದೆ. ಅದನ್ನು ಮುಂದಕ್ಕೆ ಉಳಿಸ್ಕೊಂಡು ಹೋಗ್ತೀವಿ ನೀವು ಎಲ್ಲರೂ ಅಂತ ಹೇಳ್ತಾ ನನ್ನನ್ನು ಇಷ್ಟು ದೂರ ಕರೆಸಿ ನನ್ನನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಕಾಂತರಾಜ್ ಅವ್ರಿಗೂ ಹಾಗೂ ನಮ್ಮ ಶ್ರೀನಿವಾಸ್ ಸರ್ ಅವ್ರಿಗೂ, ಗುರುಗಳಿಗೂ, ಇಲ್ಲಿರುವ ಎಲ್ಲ ಮಹನೀಯರ ಪಾದಕ್ಕೂ ನನ್ನ ಕೋಟಿ ಕೋಟಿ ನಮಸ್ಕಾರ ಅರ್ಪಿಸ್ತಾ ಇದ್ದೀನಿ. ನನಗೆ ಮಾತಾಡೋಕ್ಕೆ ಬರಲ್ಲ, ಮೊದಲೇ ಹೇಳಬೇಕಾಗಿತ್ತು. ನಂಗೆ ಮಾತಾಡೋಕ್ಕೆ ಬರಲ್ಲ, ಪದಾಡೋರು ನಾವು. ಅದ್ರೇನಪ್ಪ ಅಂದರೆ ಮಾತಾಡೋಕ್ಕೆ ಕೊಟ್ಟರೆ ಹಿಂಗೆ ಮಾಡಿಬಿಡ್ತೀವಿ. ಅದಕ್ಕೆ ದಯವಿಟ್ಟು ಕ್ಷಮಿಸಿ, ನಿಮಗೆ ಬೇಜಾರಾಗಿ. ಗುರುಗಳಿಗೆ ಪಾದಕ್ಕೆ ನಮಸ್ಕರಿಸುತ್ತಾ, ಗೌರೀಶ್ ಹಕ್ಕಿ ಸರ್, ಗೋವಿಂದ ಸ್ವಾಮಿ ಅವರು, ನಾವೆಲ್ಲ ಹಳ್ಳಿಗಳಿಗೆ ಎಷ್ಟು ಸುತ್ತಿದ್ದೀವಿ ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ ಒಂದು ಜೀವನದ ಪಾಠ ಆದರೆ ಜೀವನದ ಪಾಠ ಕಲಿಯೋದೇ ಒಂದು ಅನುಭವನೇ ಒಂದು ದೊಡ್ಡ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಬಹಳಷ್ಟು ನಾವು ಕಲ್ತಿದ್ದೀವಿ ಸಂಗೀತ ಮತ್ತು ನೃತ್ಯ ಅಕಾಡೆಮಿಲಿದ್ದಾಗ. ಮತ್ತು ಹಿರಿಯರು, ನನ್ನ ಆತ್ಮೀಯರು, ಜನಪದದ ವಿಶ್ವಕೋಶ ಅಂತ ಹೇಳಿದ್ರೆ ನಮ್ಮ ಹೀಚಿ ಬೋರ್ಲಿಂಗ್ ಸರ್ ಅವರು. ನನಗೆ ಯಾವುದೇ ಸಮಯದಲ್ಲೂ ಏನಾದ್ರು
ಸಂದೇಹ ಬಂದರೆ ಸರ್ ಹಿಂಗಿದೆ ಏನು ಮಾಡ್ಬೋದು ಇದಕ್ಕೇನು ಹೇಳ್ತಾರೆ ಅದಕ್ಕೇನು ಹೇಳ್ತಾರೆ ಅಂದರೆ ನಾನು ಫಸ್ಟು ಫೋನ್ ಮಾಡೋದೇ ಈಚೆ ಸರ್ಗೆ. ಅಷ್ಟು ಜ್ಞಾನವಂತರು ಅವರಂತೂ. ಅವ್ರನ್ನ ಹೆಚ್ಚೆಚ್ಚು ಬಳಸ್ಕೋಬೇಕು. ನಿಜವಾಗ್ಲೂ ನಿಮ್ಮ ಒಂದು ಚಾನಲಿಂದ ನೀವು ಆ ಒಂದು ಕೆಲಸ ಮಾಡಿ. ಯಾಕಂತ ಹೇಳಿದ್ರೆ ಜನಪದಕ್ಕೋಸ್ಕರನೇ ಇರುವಂತಹ ಜನಪದ ಸಿರಿ ಚಾನಲ್. ಬೇರೆ ಚಾನಲ್ಗಳೆಲ್ಲ ಎಲ್ಲರೂ ಸಂದರ್ಶನ ಮಾಡ್ತಾರೆ, ಎಲ್ಲ ಫೀಲ್ಡಲ್ಲಿ ಇರೋರು ಸಂದರ್ಶನ ಮಾಡ್ತಾರೆ. ಆದರೆ ಎಸ್ಪೆಷಲ್ ಜನಪದ ಸಿರಿ ಮಾತ್ರ ಜನಪದಲ್ಲೇ ದುಡಿಮೆ ಮಾಡ್ತಿರೋರನ್ನ ಹುಡುಕಿ ಹಳ್ಳಿಗಳಿಗೂ ಹೋಗ್ತಾರೆ, ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾರೆ. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ, ನಮಸ್ಕಾರ, ಕೃತಜ್ಞತೆಗಳು ಎಲ್ಲವೂ ಹೇಳಬೇಕಾಗಿದೆ. ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾಯಿತು, ಜೊತೆಯಲ್ಲಿ ಅವರ ಶ್ರಮ ಎಷ್ಟರ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಶುರು ಮಾಡಿದಾಗಿದ್ದ ಸಬ್ಸ್ಕ್ರೈಬರ್ಸು ಇವಾಗ ಆಗಲೇ 30,000 ದಾಟ್ತಾ ಇದೆ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ನನ್ನ ಹೆಮ್ಮೆ ಅಂತ ಹೇಳಿದ್ರೆ ನಾನು ಹಾಡಿರೋ ಹಾಡು 2.5 ಲಕ್ಷ 3 ಲಕ್ಷ ತನಕ ರೀಚ್ ಆಗ್ತಾ ಇದೆ ಅನ್ನೋದು ಖುಷಿ ನನಗೆ. ಮತ್ತು ನನ್ನ ಗುರುಗಳಾದ ಕಪ್ಪಣ್ಣ ಸರ್ನ ನೆನೆಸ್ಕೊಳ್ತಾ ಇವತ್ತು, ಯಾಕಂತ ಹೇಳಿದ್ರೆ ಇವತ್ತೇನೋ ನಾನು ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ಕಪ್ಪಣ್ಣ ಸರ್ ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ, ಇವತ್ತು ಜನಪದ ಗಾಯಕಿಯಾಗಿ ಇಲ್ಲಿ ಬಂದು ನಿಂತಿದ್ದೀನಿ. ಮತ್ತು ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ನೆಲಮೂಲ ಸಂಸ್ಕೃತಿಯ ಜನಪದದ ಮಾತೆಯರು ಇಲ್ಲಿ ಕೂತಿದ್ದಾರೆ. ಇವರಿಲ್ಲದೆ ನಾವಿಲ್ಲ. ನೀವು ಹಾಡೋದನ್ನು ನಾವು ಹಾಡ್ತಾ ಇದ್ದೀವಿ ಇವತ್ತು. ನೀವೆಲ್ಲ ಹಾಡು ಬಿಟ್ಟಿರೋದನ್ನು ನಾವು ಇವತ್ತು ಹಾಡಿ ಏನೋ ಒಂದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀವಿ, ಒಂದಷ್ಟು ಮಟ್ಟಕ್ಕೆ ಹಾಡ್ತಾ ಇದ್ದೀವಿ. ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಖಂಡಿತ ಒಳ್ಳೇದಾಗಲಿ ಕಾಂತರಾಜ್ ಅವರೇ. ಹೀಗೆ ಈ ಸ್ಟುಡಿಯೋ ಬೆಳೀತಾ ಇರಲಿ, ಎಲ್ಲ ಜನಪದ ಕಲಾವಿದರು ಇಲ್ಲಿ ಬರಲಿ ಅಂತ ಆಶಿಸ್ತಾ, ಆ ಮಾದಪ್ಪನ ಆಶೀರ್ವಾದ, ಎಲ್ಲವನ ಆಶೀರ್ವಾದ, ಎಲ್ಲ ಗಂಡದೇವರು ಎಲ್ಲ ಹೆಣ್ದೇವ್ರ ಆಶೀರ್ವಾದನೂ ಇರಲಿ ಅಂತ ಹೇಳ್ತಾ, ಆನುಮಲೆ ಜೇನುಮಲೆ ಗುಂಜುಮಲೆ ಗಂಜುಮಲೆ 77 ಮಲೆಯಲ್ಲಿ ತಪ್ಪದೆಲ್ಲದು ನಾಟ್ಯವಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದೇವನ ಪಾದಕ್ಕೊಂದ್ಸರಿ ಉಘೇ ಮಾತ್ಮಲ್ಲಯ್ಯ. ಮುಂಗಂಡಾದ ಮಾಧವನವರು ಮುಂದಾಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಗಮಲ ಮಂಜುಗವುದಾವೋ. ಬೆಟ್ಟದ ಮಹಾದೇವ ಬರುವಾಗ ಗುಡ್ಡುಗಲ್ಲು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಹಾದೇವ ಬರುವ ಮಾಯಾ ನೋಡಯ್ಯ. ಮುಂಗೊಂಡದ ಮಹದೇಶ್ವರ್ಗೆ ಶರಣಯ್ಯ. ಮಾಯಾಕಾರ ಮಹದೇಶ್ವರ್ಗೆ ಶರಣಯ್ಯ. ಅಯ್ಯ ಮುಂಗೊಂಡದ ಮಹದೇಶ್ವರ್ಗೆ ಶರಣಯ್ಯ. ಹೇ ಮಾಯಾಕಾರ ಮಹದೇಶ್ವರ್ಗೆ ಶರಣಯ್ಯ. ಕಾಣಿಕೆ ತಂದೀನಿ ಸ್ವಾಮಿ ಕಾಣನಲ್ಲೋ ಮಹದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಹದೇವನ. ಗಂಡುಲಿ ಮ್ಯಾಲಿನ ಗದ್ದಿಗೆಯೋ ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿದ್ದರಿಯೋ. ಎತ್ತಿದರು ದುಂಡು ಮಹದೇವನ ಗಂಡು ಹುಲಿಯ ಮ್ಯಾಲೆ. ಅಯ್ಯ ಮುಂಗೊಂಡದ ಮಹದೇಶ್ವರ್ಗೆ ಶರಣಯ್ಯ. ಹೌದಪ್ಪ ಮಾಯಾಕಾರ ಮಹದೇಶ್ವರ್ಗೆ ಶರಣಯ್ಯ. ಕಾಡು ಪಾರು ವಾಳನಕ್ಕಿ ಕಣ್ಣನೋಲ ಮರಿ ದುಂಬಿಗಳು. ಲವಳ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ. ಕೋಗಿಲೆ ಎದ್ದು ಕೊಂಬೆಯ ನೇರಿ ಕೂಗುತ್ತವ ಮಹದೇಶ್ವರನ. ರಾಗವೆತ್ತಿ ದುಂಡು ಮಹದೇವನ ಕರೆಯುತ್ತಾವೆ ನೋಡಿ. ಅಯ್ಯ ಮುಂಗೊಂಡದ ಮಹದೇಶ್ವರ್ಗೆ ಶರಣಯ್ಯ. ಮಾಯಾಕಾರ ಮಹದೇಶ್ವರ್ಗೆ ಶರಣಯ್ಯ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನೇನಂತೆ. ಅಲ್ಲಲ್ಲರಿಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿಹನಂತೆ. ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ. ಅಯ್ಯ ಮುಂಗೊಂಡದ ಮಹದೇಶ್ವರ್ಗೆ ಶರಣಯ್ಯ. ಮಾಯಾಕಾರ ಮಹದೇಶ್ವರ್ಗೆ ಶರಣಯ್ಯ. ಅಯ್ಯ
ಮುಂಗಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಮೊದಲು ವೇದಿಕೆ ಮೇಲಿರುವ ಎಲ್ಲ ಗುರುಗಳು ಮತ್ತು ಹಿರಿಯರ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಜನಪದ ಅಂತಂದರೆ ಮೂಗು ಮುರಿತಿದ್ದಂಥ ಅದೊಂದು ಕಾಲ. ಆದರೆ ಜನಪದವೇ ಜೀವ, ಜನಪದವೇ ಶಕ್ತಿ ಅಂತಕ್ಕಂಥದ್ದನ್ನು ಅರಿತು ಯಾವ್ಯಾವುದೋ ಹೆಸರನ್ನು ಹಿಡ್ದೇನೆ ಜನಪದದ ಹೆಸರನ್ನೇ ಇಟ್ಟುಕೊಂಡು ಒಂದು ಚಾನಲನ್ನು ಮಾಡ್ತಾಯಿದ್ದಾರೆ. ಮೊದಲು ಕಾಂತರಾಜ್ ಸರ್ಗೆ ಎಲ್ಲರ ಪರವಾಗಿ ಕಾಂತರಾಜ್ ಸರ್ಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಇಂಥ ಒಂದು ಜನಪದ ವಾಹಿನಿಯ ಮೂಲಕ ತೆರೆಮರೆಯ ಹಿಂದೆ ಇರ್ತಕ್ಕಂಥ ಎಲ್ಲ ತಾಯಂದಿರನ್ನು, ಜನಪದ ಕಲಾವಿದರನ್ನು ಇಡೀ ನಾಡಿಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ನಮ್ಮನ್ನು ಕೂಡ ನಮ್ಮ ಊರಿಗೇ ಬಂದು ನಮ್ಮನ್ನು ಕೂಡ ಇವರ ಚಾನಲ್ ಮೂಲಕ ಪರಿಚಯ ಮಾಡಿಸಿದ್ರು. ನಾವೆಲ್ಲರೂ ಕೂಡ ಅವ್ರಿಗೆ ಈ ಚಾನಲ್ಗೆ ಕೃತಜ್ಞತೆಯಿಂದ ಇದ್ದೀವಿ. ಚೆಲುವಾದ ಗಿರಿಯವನೇ ಸ್ವಾಮಿ, ಚಿನ್ನಾದ ತೇರಿನವನೇ, 77 ಮಲೆಯ ಒಡೆಯ, ಎಣ್ಣೆ ಮಜ್ಜನದ ಪ್ರಿಯ, ಹಾಲರವಿಯ ಮೇಲೆ ವಾಲಾಡುವ ಸ್ವಾಮಿ, ಗಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ, ಹಾಲರವಿಯ ಮೇಲೆ ವಾಲಾಡುವ ಸ್ವಾಮಿ, ಗಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ, ದೇವಾದಿ ದೇವರನ್ನೇ ಕಾಪಾಡಿದ ಸ್ವಾಮಿ, ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ, ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ. 7 ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು, 7 ಮಲೆಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು, ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ, ದೇವ ಮಾದೇವ ಬಾರೋ ಸ್ವಾಮಿ, ಮಲೆಯ ಮಾದೇವ ಬಾರೋ. ಧನ್ಯವಾದಗಳು. ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವ